ದೇವರ ಸೇವಕರಿಗಾಗಿಯೂ ಮಾತ್ರವಲ್ಲ ಭಾಷಾಂತರ ಮಾಡುವಂತ ಪ್ರಿಯ ಸೇವಕರಿಗಾಗಿ ಕೂಡ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವಂತನಾಗಿದ್ದೇನೆ. ಒಂದು ಸಮಯದಲ್ಲಿ ನಾವು ಇದು ಕೂಟವನ್ನ ನಾವು ಪ್ರಾರಂಭ ಮಾಡಿಕೊಳ್ಳುವಂತರಾಗಿರೋಣ. ಈ ಕೂಟವನ್ನ ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಸಹೋದರ ಅಂತ ದತ್ತ ಸಹೋದರು ನಮ್ಮೊಂದಿಗಿದ್ದಾರೆ. ಪ್ರಿಯ ಸಹೋದರರು ನಮ್ಮನ್ನ ಈ ಕೂಟದ ಪ್ರಾರಂಭನಾಗಿದ್ದಾರೆ. ಕೇಳಿಸ್ತಾ ಇದೆಯಾ ಬ್ರದರ್? ದತ್ತೋಣ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಣ್ಣ. ಪ್ರಾರ್ಥನೆ ಮಾಡಿ ಅಣ್ಣ. ಪ್ರಾರ್ಥನೆ ಮಾಡೋಣ. ಕೇಳಿಸ್ತಾ ಇದೆ ಅಣ್ಣ. ಇದೆ. ನಮ್ಮೆಲ್ಲರನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಸ್ವರ್ಗೀಯ ಪರಲೋಕದ ತಂದೆ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತರಾಗಿದ್ದೇವೆ. ನಿನ್ನ ಮಹಾ ಕೃಪೆ ಕರುಣೆಗಾಗಿ ಸ್ತೋತ್ರ. ನಾವಿನ್ನು ಬದುಕೊಳ್ಳಿರುವುದು ಕರ್ತನೆ ನಿನ್ನ ಮಹಾ ಕರುಣೆಯಿಂದಲೇ ಕರ್ತನೆ. ಮತ್ತೊಂದು ದಿವಸ ಕರ್ತನೆ ನಮ್ಮ ಜೀವಿತಗಳಲ್ಲಿ ಈ ದಿನವನ್ನ ಕಾಣ್ಲಿಕ್ಕೆ ಆಗುವಂತೆ ಕೊಟ್ಟಂತ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ಯಾವುದೇ ನಂಬಿಕೆಯನ್ನ ನೀನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಲೋಕ ಶಾಶ್ವತವಾದದ್ದಲ್ಲ. ಈ ಲೋಕವನ್ನ ಒಂದು ದಿವಸ ನಾವು ಬಿಡಬೇಕಾಗಿದೆ ಕರ್ತನೆ. ಆದ್ರೆ ಒಂದು ನಿರೀಕ್ಷೆ ಒಂದಿಗೆ ಕರ್ತನೆ ನಾವು ಈ ಲೋಕವನ್ನ ಬಿಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ ಕರ್ತನೆ, ಈ ಒಂದು ದಿವಸವನ್ನ ಆಶೀರ್ವದಿಸ್ಕೊಡು ಕರ್ತನೆ. ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಮೂಲಕವಾಗಿ ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಕರ್ತನೆ ಕೂಡಿ ನಿನ್ನ ಆರಾಧಿಸುವ ಹಾಗೆ, ಸ್ತುತಿಸುವ ಹಾಗೆ, ಕೊಂಡಾಡುವ ಹಾಗೆ ಕರ್ತನೆ ನಿನಗೆ ಮಹಿಮೆ ತರೋ ರೀತಿಯಲ್ಲಿ ಕರ್ತನೆ ಕೊಟ್ಟಂತ ಅವಕಾಶಕ್ಕಾಗಿ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವೆ. ಕರ್ತನೆ, ಕೂಟವನ್ನ ಆಶೀರ್ವದಿಸ್ಕೊಡು. ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ ಸಾರೂಪ್ಯ ಇದ್ದು ನಡೆಸು. ಎಲ್ಲಾ ಸೈತಾನ ಅಂಧಕಾರ ದುಷ್ಟ ಶಕ್ತಿಗಳಿಂದ ಕರ್ತನೆ ಕಾಯ್ದು ಕಾಪಾಡು. ಎಲ್ಲಾ ಹಾಡುಗಳಲ್ಲಿಯೂ ಎಲ್ಲಾ ಸಂದೇಶಗಳಲ್ಲಿಯೂ ಕರ್ತನೆ ನಿನ್ನ ನಾಮ ಮಹಿಮೆಗಾಗಿ ಮಾಡ್ಲಿಕ್ಕಾಗುವಂತೆ ನೀನ್ ಸಹಾಯ ಮಾಡ್ಕೊಡು. ಇದರಲ್ಲಿ ಬಂದಿರತಕ್ಕಂತ ಎಲ್ಲಾ ನಮ್ಮ ಪ್ರಿಯ ಹಿರಿಯರು, ಸೇವಕರು, ಸುವಾರ್ಥಿಕರು, ಎಲ್ಲಾ ಸಹೋದರ ಸಹೋದರಿಯರು, ಎಲ್ಲಾ ಮಕ್ಕಳನ್ನು ಕರ್ತನೆ ನೆನಪು ಮಾಡ್ತೇವೆ. ಎಲ್ಲರನ್ನು ಕರ್ತನೆ ಹೇರಳವಾಗಿ ಆಶೀರ್ವದಿಸ್ಕೊಡು. ಎಲ್ಲರಿಗೂ ಕೂಡ ಉತ್ತಮವಾದಂತ ಆರೋಗ್ಯ, ಜ್ಞಾನ, ಬುದ್ಧಿ, ವಿವೇಕವನ್ನ ಕೊಟ್ಟು ನೀನ್ ತಾನೇ ನಡ್ಸ್ಕೊಡು. ನಿನ್ನ ಮುಂದಾಳತ್ವ ಇರ್ಲಿ ಕರ್ತನೆ. ಎಲ್ಲವೂ ನಿನ್ನ ಮಹಿಮೆಗಾಗಿ ಮಾಡ್ಲಿಕ್ಕೆ ಆಗುವಂತೆ ನೀನ್ ತಾನೇ ಸಹಾಯ ಮಾಡ್ಕೊಡು. ಎಲ್ಲಾ ಗಣ ಮಾನ ಸ್ತುತಿ ಸ್ತೋತ್ರ ನೀನೊಬ್ಬಂಗೆ ಸಲ್ಲಿಸ್ತಾ ನಮ್ಮ ಕರ್ತನು ರಕ್ಷಕನ ಒಡೆಯನು ಆದಂತ ಯೇಸು ಕ್ರಿಸ್ತನ ಒಬ್ಬನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಾರ್ಥನೆ ನಡೆಸಿಕೊಟ್ಟಂತ ಪ್ರಿಯ ಸಹೋದರರಿಗೆ ನಾನು ಕರ್ತನ ಹೆಸರಿನಲ್ಲಿ ವಂದಿಸುವಂತನಾಗಿದ್ದೇನೆ. ಈ ದಿವಸ ನಮ್ಮೊಂದಿಗೆ ವಿಶೇಷವಂತ ಒಂದು ಹಾಡನ್ನ ಹಾಡಿ ಕರ್ತನನ್ನ ಮಹಿಮೆ ಪಡಿಸುವ ಸಲುವಾಗಿ ಕಾಮಿಗೆರೆಯ ಬೆತ್ಲೆಹೇಮ್ ಸಹೋದರ ಸಭೆಯ ಪ್ರಿಯ ನಮ್ಮ ಆತ್ಮೀಯ ಸಹೋದರ ಅಂತ ಸಹೋದರ ಜೇಮ್ಸ್ ಸಹೋದರರು ಮತ್ತೆ ಅವರ ಕುಟುಂಬ ವರ್ಗದವರು ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷ. ಪ್ರಿಯರು ನಮ್ಮನ್ನ ವಿಶೇಷವಾಗಿ ಕರ್ತನ ಮಹಿಮೆಗಾಗಿ ಒಂದು ವಿಶೇಷವಂತ ಒಂದು ಹಾಡನ್ನ ಆಡ್ಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡಿ ಬಂದಂತ ಎಲ್ಲ ದೇವಜನರು ಕರ್ತನ ಸ್ವಾಮಿ ಹೆಸರಲ್ಲಿ ಸ್ವಾಗತ. ಈ ಒಂದು ಕೂಟದ ಆರಂಭಕ್ಕಾಗಿ ನಾವು ನಮಗೆ ಕೊಡಲ್ಪಟ್ಟಂತ ಒಂದು ಸಂಗೀತಗಳಲ್ಲಿ ಕೀರ್ತನೆ 660ನೇ ಕೀರ್ತನೆಯನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಹಾಡ್ತಾ ಬರೋಣ. ಸಿದ್ಧವಾಗಿರ್ರಿ, ನೀವು ಸಿದ್ಧವಾಗಿರ್ರಿ ಪ್ರಿಯರೇ, ಕ್ರಿಸ್ತನು ಬರುವನು, ನಮ್ಮನ್ನು ಕರೆದೊಯ್ಯಲಿ ಎಂಬ ಹಾಡನ್ನ ದೇವರ ಘನತೆಗಾಗಿ ಮತ್ತು ಕೂಟದ ಆರಂಭಕ್ಕಾಗಿ ನಾವು Hallelujah.
ನಿನ್ನ ಮರಣವು ನಮಗೆಲ್ಲ ದೇವಸ್ಥಳದಲ್ಲಿ ನಿನ್ನ ಮರಣವು ನಮಗೆಲ್ಲ ಸಂತೋಷವು ನೀನಿರುವ ಸ್ಥಳದಲ್ಲಿ ನಾವು ನಿನ್ನ ಮಹಿಮಾ ನೋಡಿ ನಾವು ಹರ್ಷಿಸುವೆವು ನಿನ್ನ ಮಹಿಮಾ ಪ್ರಭಾವ ನೋಡಿ ನಾವು ಹರ್ಷಿಸುವೆವು ಸಿದ್ಧವಾಗಿರಿ ನೀವು ಸಿದ್ಧವಾಗಿರಿ ಪ್ರಿಯರೇ ಕ್ರಿಸ್ತನು ಬಂದನು ನಮ್ಮನ್ನು ಕರೆದೊಯ್ಯಲು ಶೀಘ್ರವೇ ಬಂದನು ನಮ್ಮನ್ನು ಕರೆದೊಯ್ಯಲು ನನ್ನ ಕರ್ತನೇ ಪರಲೋಕದ ರಾಜನು ಎಲ್ಲ ರಾಜರು ತಮ್ಮ ವೈಭವ ತರುವರು ನನ್ನ ಕರ್ತನೇ ಪರಲೋಕದ ರಾಜನು ಎಲ್ಲ ರಾಜರು ತಮ್ಮ ವೈಭವ ತರುವರು ಪರಿಶುದ್ಧ ದೇವರಿಗೆ ಹಲ್ಲೆಲೂಯಾ ಹಾಡುವೆವು ಪರಿಶುದ್ಧ ದೇವರಿಗೆ ಹಲ್ಲೆಲೂಯಾ ಹಾಡುವೆವು ಸಿದ್ಧವಾಗಿರಿ ನೀವು ಸಿದ್ಧವಾಗಿರಿ ಪ್ರಿಯರೇ ಕ್ರಿಸ್ತನು ಬಂದನು ನಮ್ಮನ್ನು ಕರೆದೊಯ್ಯಲು ಶೀಘ್ರವೇ ಬಂದನು ನಮ್ಮನ್ನು ಕರೆದೊಯ್ಯಲು ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಜಯ ಬೆಲೆಯೇ ಈ ಮಾರ್ಗವ ತೋರಿದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಮಾರ್ಗವು ಜಯ ಬೆಲೆಯೇ ಈ ಮಾರ್ಗವ ತೋರಿದ ಇನ್ನ ಕರ್ತನ ನಂಬಿಸುವ ಪರಲೋಕ ಸೇವರು ಇನ್ನ ಕರ್ತನ ನಂಬಿಸುವ ಪರಲೋಕ ಸೇವರು ಸಿದ್ಧವಾಗಿರಿ ನೀವು ಸಿದ್ಧವಾಗಿರಿ ಪ್ರಿಯರೇ ಕ್ರಿಸ್ತನು ಬಂದನು ನಮ್ಮನ್ನು ಕರೆದೊಯ್ಯಲು ಶೀಘ್ರವೇ ಬಂದನು ನಮ್ಮನ್ನು ಕರೆದೊಯ್ಯಲು ವಿಶೇಷವಂತ ಒಂದು ಹಾಡನ್ನ ಹಾಡಿದಂತ ಪ್ರಿಯರಿಗೆ ಕರ್ತನ ಹೆಸರಿನಲ್ಲಿ ವಂದಿಸುವಂತವನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮೊಂದಿಗೆ ಇಂದು ಮತ್ತೆ ನಾಳೆ
ಆಮೋಸನ ಪ್ರವಾದನೆಯ ಗ್ರಂಥ 4ನೇ ವಚನದಿಂದ, ಓ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗಾಗಿ ನಿನ್ನನ್ನು ಸಿದ್ಧ ಮಾಡಿಕೋ ಎನ್ನುವಂತ ಒಂದು ನಾಳೆ ಸಂದೇಶವನ್ನು ಕೊಡ್ಲಿಕ್ಕಾಗಿ ನಾವು ಪ್ರಿಯ ದೇವರ ಸೇವಕರಾದಂತ ಬಿಜುಕೆ ಆಲಡಿ ಅವ್ರನ್ನ ಆಹ್ವಾನಿಸಿದಂತ ಸಮಯದಲ್ಲಿ ಅವರು ಪ್ರೀತಿಪೂರ್ವಕ ಒಪ್ಪಿಕೊಂಡು ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷ. ಅವ್ರಿಗೆ ಕರ್ತನ ಹೆಸರಲ್ಲಿ ವಂದಿಸುವಂತರಾಗಿದ್ದೇವೆ. ಹಾಗೂ ಭಾಷಾಂತರ ಮಾಡ್ಲಿಕ್ಕಾಗಿ ಪ್ರಿಯ ದೇವರ ಸೇವಕರು ನಮ್ಮ ಪ್ರಿಯ ಸಹೋದರ ಅಂತ ಜೂನಿಯರ್ ಜಯರಾಜ್ ಅವರನ್ನ ಕೇಳಿಕೊಂಡಾಗ ಅವರು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಅವರನ್ನು ಸ್ವೀಕರಿಸಿ ನಮ್ಮೊಂದಿಗೆ ಇರುವುದು ಬಹಳ ಸಂತೋಷ. ಅವರನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಅವರಿಗೆ ವಂದನೆಯನ್ನ ಅರ್ಪಿಸುವಂತಾಗಿದ್ದೇನೆ. ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯ ಸಂದೇಶಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರಿಯ ದೇವರ ಸೇವಕರಾದಂತ ಬಿಜುಕೆ ಆಲಡಿ ಅವರ ಕುರಿತಾಗಿ ನಮ್ಮ ಮಧ್ಯಲ್ಲಿರುವಂತಹ ದೇವರ ಸೇವಕರಾದಂತ ಜೂನಿಯರ್ ಜಯರಾಜ್ ಸಹೋದರು ಅವರ ಕುರಿತಾಗಿ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ನಾಟಕದ ಮತ್ತು ಕೇರಳದ ಕೆಲವು ಭಾಗಗಳಿಂದ ಈ ರೀತಿಯಾಗಿ ವೇದಿಕೆಯ ಮುಖಾಂತರವಾಗಿ ಸೇರಿ ಬಂದು ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕಾಗುವಂತೆ ಕರ್ತನ ಕೊಟ್ಟಂತ ಅವಕಾಶಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. Let God's name be glorified. This is a great opportunity for all of us to gather in this manner through this Zoom platform and hear the word of God by his great servant, Brother Bijuke Aladi, who is an evangelist in Idiki district. And he's not only, God has chosen him not only to be an evangelist, God has given him a special grace to teach and preach the word of God in and around the Kerala and many parts of this country and also out of the country. So we all praise God for that. We had several opportunity to hear about Brother Bijuke Aladi. And when we requested him to speak for us today and tomorrow, though because of his in spite of his busy schedules, gladly he accepted our invitation and now he is with us in this manner. So I thank God for this wonderful, great opportunity that Lord has given it to us. And also I welcome with dear brother, behalf of the Kannada Brethren Assemblies and also behalf of all the brethren who have gathered here. Over to Brother Bijuke Aladi. Yes. Hope that you are able to hear me. Can you hear me? Yeah. Can you hear me, brother? Yes, yeah. You can hear me, no? Yeah. Okay, fine. Thank you. ಕರ್ತಾವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನನ್ನ ಸ್ನೇಹವಂದನ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ഇങ്ങനെ ഒരു ശുശ്രൂഷയിലേക്ക് എന്നെ ക്ഷണിച്ച പ്രിയപ്പെട്ടവരോടും സഭയോടുമുള്ള സ്നേഹവും നന്ദിയും ഞാൻ അറിയിക്കുന്നു. ಈ ರೀತಿಯಾಗಿ ನನ್ನನ್ನು ಈ ಸೇವೆಗೋಸ್ಕರವಾಗಿ ಆಹ್ವಾನಿಸಿದಂತಹ ಎಲ್ಲಾ ಪ್ರಿಯರಿಗೂ ಮತ್ತು ಸಭೆಗೂ ಸಹ ನನ್ನ ಪ್ರೀತಿಯನ್ನು ಮತ್ತು ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. I am happy that Brother Junior is there to translate me. ಸಹೋದರ ಜೂನಿಯರ್ ಅವರು ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರವಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ഞങ്ങൾക്ക് വിവിധ സ്ഥലങ്ങളിൽ ഒന്നിച്ച് ശുശ്രൂഷിക്കുവാനുള്ള സ്വാതന്ത്ര്യം ദൈവം നൽകിയിട്ടുണ്ട്. ದೇವರು ನಮಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಒಟ್ಟಾಗಿ ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದನು. ജൂനിയർ ട്രാൻസ്ലേറ്റ് ചെയ്യുമ്പോൾ എനിക്കാണ് അഡ്വാൻറ്റേജ് ഉള്ളത്. ജൂനിയർ ട്രാൻസ്ലേറ്റ് ಮಾಡುವಾಗ ನನಗೆ ಅಡ್ವಾಂಟೇಜ್ ಇದೆ. എനിക്ക് മലയാളത്തിൽ സംസാരിക്കാം, ഇംഗ്ലീഷിൽ സംസാരിക്കാം. ನಾನು ಮಲಯಾಳಮಲ್ಲೂ ಸಹ ಮಾತಾಡಬಹುದು, ಇಂಗ್ಲಿಷ್ ನಲ್ಲಿ ಮಾತಾಡಬಹುದು. എങ്ങനെ സംസാരിച്ചാലും അദ്ദേഹം പരിഭാഷപ്പെടുത്താൻ പ്രാപ്തനാണ്. ಹೇಗೆ ಮಾತನಾಡಿದ್ರು ಸಹ ಅವರಿಗೆ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. തനിക്ക് ദൈവം കൊടുത്ത കൃപയ്ക്കും കൃപാവരത്തിനുമായി നിന്നുകൂടെ സ്തോത്രം ചെയ്യുന്നു. ಅವರಿಗೆ ದೇವರು ಕೊಟ್ಟಂತ ಕೃಪೆಗೋಸ್ಕರವಾಗಿಯೂ ಕೃಪಾವರಕ್ಕೋಸ್ಕರವಾಗಿಯೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ബ്രദർ മുരുകേഷുമായി ദീർഘമായ വർഷങ്ങൾ ആത്മീക ബന്ധവും കൂട്ടായ്മ അനുഭവിപ്പാൻ എനിക്കിടയാക്കി തീർത്തിട്ടുണ്ട്. ಸೋದರ ಮುರುಗೇಶ್ ಅವರೊಟ್ಟಿಗೂ ಸಹ ಅನೇಕ ವರ್ಷಗಳಿಂದ ಆತ್ಮಿಕವಾದಂತಹ ಒಂದು ಸಂಬಂಧವನ್ನ ಅನ್ಯೋನ್ಯತೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾಯಿತು.
ഞാൻ കർണാടകയിൽ ബാംഗ്ലൂർ വന്നിട്ട് എവിടെയെങ്കിലുമൊക്കെ പോകണമെങ്കിൽ എന്നെ കൊണ്ടുപോവുകയും എന്നെ ഗൈഡ് ചെയ്യുകയും ചെയ്യുന്ന ഒരു ಸಹೋದರನಾണ് അദ്ദേഹം. ನಾನು ಬೆಂಗಳೂರಿಗೆ ಬಂದು ಎಲ್ಲಿಯಾದ್ರೂ ಹೋಗ್ಬೇಕೆಂಬಂತಹ ಒಂದು ಆಲೋಚನೆ ಬರುವಾಗ ನನ್ನನ್ನು ಕರೆದುಕೊಂಡು ಹೋಗುವಂತಹ ಸಹೋದರವರಾಗಿದ್ದಾರೆ. അദ്ദേഹമാണ് എന്നെ ഈ മീറ്റിങ്ങിന് ഇങ്ങനെ ആവശ്യമുണ്ട്, ശുശ്രൂഷിക്കണം എന്ന് ആവശ്യപ്പെട്ടത്. ಆ ಪ್ರಿಯ ಸಹೋದರರೇ, ಈ ರಾತ್ರಿ ವೇಳೆಯಲ್ಲಿ ಒಂದು ಕೂಟ ಈ ರೀತಿಯಾಗಿದೆ, ನೀವು ದಯಮಾಡಿ ವಾರ್ತೆಯನ್ನು ಹೇಳಬೇಕೆಂಬುದಾಗಿ ಅಥವಾ ವಾಕ್ಯವನ್ನು ಸಾರಬೇಕೆಂಬುದಾಗಿ ಅವ್ರು ಹೇಳಿದ್ರು. അദ്ദേഹം എന്നോട് ആവശ്യപ്പെട്ട പ്രകാരമാണ് ഈ വിഷയം ഇന്നിവിടെ സംസാരിക്കുന്നത്. ಆ ಸಹೋದರರು ಹೇಳಿರುವಂತಹ ಆ ಒಂದು ಅವಶ್ಯಕತೆ ಅನುಸಾರವಾಗಿ ಈ ಒಂದು ವಾಕ್ಯವನ್ನು ಅಥವಾ ಈ ಒಂದು ಅಂಶವನ್ನ ಈ ರಾತ್ರಿ ವೇಳೆಯಲ್ಲಿ ನಾನು ಮಾತನಾಡ್ಲಿಕ್ಕಿದ್ದೇನೆ. ഞാൻ ഇവിടെ സംസാരിച്ച ഈ സന്ദേശം അദ്ദേഹം കേൾക്കുകയും അത് ഈ കാലഘട്ടത്തിൽ ഉചിതമായിരിക്കും എന്നുള്ള കാരണത്താലാണ് ഇന്ന് രാത്രിയിൽ ഇങ്ങനൊരു സന്ദേശം നിങ്ങളോട് അറിയിക്കുവാൻ ഞാൻ താല്പര്യപ്പെടുന്നത്. ಈಗ ಇರುವಂತಹ ಒಂದು ಅಂಶ ಆ ಸಹೋದರರು ಮುಂಚೆ ಅವರು ಕೇಳಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಆ ಒಂದು ಕಾಲಘಟ್ಟದಲ್ಲಿ ಇದರ ಅವಶ್ಯಕತೆ ಇದೆ ಎನ್ನುವಂತಹ ಒಂದು ಅವಶ್ಯಕತೆ ಬಂದದ್ರಿಂದ ನಾನೀಗ ಆ ಮಾತುಗಳನ್ನ ಮಾತನಾಡ್ಲಿಕ್ಕಿದ್ದೇನೆ. ആമോസിന്റെ പ്രവചനം 4-ാം അധ്യായം 12-ാമത്തെ വാക്യത്തിൽ വായിക്കുന്നത് ഒരു പ്രത്യേക പദപ്രയോഗം, നിന്റെ ദൈവത്തെ എതിരേൽപ്പാൻ ഒരുങ്ങിക്കൊള്ളുക. ಆಮೋಸನ ಗ್ರಂಥ 4ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡುವಂತದ್ದು, ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ഇത് വലിയ വിശാലമായ ഒരു പഠനമാണ് ആമോസിന്റെ പ്രവചനത്തിലെ ഈ വിഷയം എന്ന് പറയുന്നത്. ಈ ಒಂದು ಅಂಶ ಆಮೋಸನ ಪ್ರವಾದನೆ ಗ್ರಂಥದಲ್ಲಿ ಒಂದು ದೊಡ್ಡದಾದಂತಹ ಒಂದು ಅಧ್ಯಯನವಾಗಿದೆ. എന്നാൽ ഇന്നും നാളെയും ലഭ്യമാകുന്ന സമയം കൊണ്ട് വളരെ സംക്ഷിപ്തമായും പ്രായോഗികമായും ചില കാര്യം ഓർമ്മിപ്പിക്കുവാൻ മാത്രമേ സാവകാശമുള്ളൂ. ಈ ದಿನ ಮತ್ತು ನಾಳೆ ನಮಗೆ ಸಿಗುವಂತಹ ಸಮಯದ ಮಿತಿಯಲ್ಲಿ ಸ್ಪಷ್ಟವಾಗಿ ಅಥವಾ ಕ್ಲುಪ್ತವಾಗಿ ನಮ್ಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಮಟ್ಟಿಗೆ ಮಾತ್ರವೇ ಇದನ್ನ ನಾನು ಕ್ಲುಪ್ತವಾಗಿ ಹೇಳೋದಕ್ಕೋಸ್ಕರವಾಗಿ ನಾನು ಬಯಸುತ್ತೇನೆ. നമ്മൾ ഈ പുസ്തകം പഠിക്കുവാൻ പോകുന്നതിന് മുമ്പ് ഇതിന്റെ പശ്ചാത്തലം നമ്മളൊന്ന് കാണുവാൻ പോവുകയാണ്. ಈ ಒಂದು ಪುಸ್ತಕವನ್ನು ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. പൊതുവെ നിന്റെ ദൈവത്തെ എതിരേൽപ്പാൻ ഒരുങ്ങിക്കൊള്ളുക എന്നുള്ള വാക്യം കേൾക്കുമ്പോൾ ദൈവജനത്തിന്റെ മനസ്സിൽ വരുന്നത് ഇത് കർത്താവായ യേശുക്രിസ്തുവിന്റെ വീണ്ടും വരവുമായി ബന്ധപ്പെട്ട വിഷയമാണ് എന്നുള്ളതാണ്. പൊതുವಾಗಿ ನಾವು ಸಾಮಾನ್ಯವಾಗಿ ನಿನ್ನ ದೇವರ ಬರುವಿಕೆಗೆ ನಿನ್ನ ಸಿದ್ಧ ಮಾಡಿಕೋ ಎಂಬುದಾಗಿರುವಂತಹ ಈ ಒಂದು ವಾಕ್ಯವನ್ನು ನಾವು ಕೇಳುವಾಗ ವಿಶ್ವಾಸಿಗಳ ಮನಸ್ಸಿನಲ್ಲಿ ಬರುವಂತಹ ಒಂದು ಸಾಧಾರಣವಾದಂತಹ ಒಂದು ವಿಷಯ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ 2ನೇ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧ ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಂತಹ ವಾಕ್ಯವಿರಬಹುದು. And I have even heard many servants of the Lord speaking from this word, saying that this is related to the second coming of the Lord Jesus Christ. ಅನೇಕ ದೇವರ ಸೇವಕರು ಮಾತನಾಡಿದಂತದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ, ಇದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುಣದ ವಿಷಯವಾಗಿ ಎಂಬುದಾಗಿ. But when I tried to study this passage in its context, I could find that this is not related to the second coming of the Lord Jesus Christ. ಆದರೆ ನಾನು ಈ ಒಂದು ವಾಕ್ಯ ಭಾಗದ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ಅಧ್ಯಯನ ಮಾಡುವಾಗ ಅಥವಾ ಕಲಿಯುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುಣದ ವಿಷಯವಾಗಿ ಅಲ್ಲವೇ ಅಲ್ಲ. So അതുകൊണ്ട് ഇതിന്റെ ഒരു പശ്ചാത്തലം മനസ്സിലാക്കിയിട്ട് ആ വാക്യത്തിലേക്ക് നമ്മൾ പോവുകയാണ്. ಆದ್ದರಿಂದ ಇದರ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ಆ ಒಂದು ವಾಕ್ಯಕ್ಕೆ ನಾವು ಹೋಗೋಣ. ദൈവജനമായ ഇസ്രായേൽ ദൈവത്താൽ വിളിക്കപ്പെട്ട ദൈവജനമാണ്. ದೇವಜನರಾದಂತಹ ಇಸ್ರಾಯೇಲರು ದೇವರಿಂದ ಕರೆಯಲ್ಪಟ್ಟಂತಹ ದೇವಜನರಾಗಿದ್ದಾರೆ. അവർ ഒന്നിച്ചു നിൽക്കുവാൻ വേണ്ടിയാണ് ദൈവം അവരെ വിളിച്ചത്. ಅವರೊಟ್ಟಾಗಿ ನಿಲ್ಲಬೇಕೆಂಬುದಕ್ಕೋಸ್ಕರವಾಗಿಯೇ ದೇವರವರನ್ನು ಕರೆದನು. എന്നാൽ യൊരോബയാമിന്റെയും രെഹബയാമിന്റെയും കാലഘട്ടത്തിൽ ഈ രാജ്യം രണ്ടായി വിഭജിക്കപ്പെടുവാൻ ഇടയായി. ಯರೋಬಾಮನ ಕಾಲದಲ್ಲಿಯೂ ರೆಹಬಾಮನ ಕಾಲದಲ್ಲಿಯೂ ಈ ಒಂದು ರಾಜ್ಯವು ವಿಭಾಗವಾಯಿತು. ഒന്ന് വടക്കേ രാജ്യമെന്നും മറ്റൊന്ന് തെക്കേ രാജ്യം എന്നുള്ള പേരിലാണ് അറിയപ്പെടുന്നത്. ಒಂದು ಉತ್ತರ ರಾಜ್ಯವಾಗಿಯೂ ಮತ್ತೊಂದು ದಕ್ಷಿಣ ರಾಜ್ಯವೆಂಬುದಾಗಿ ಹೆಸರು ಬಂತು. വടക്കേ രാജ്യത്തെ ഇസ്രായേൽ എന്നുള്ള പേരിലും തെക്കേ രാജ്യത്തെ യഹൂദ എന്ന പേരിലുമാണ് ബൈബിൾ അറിയപ്പെടുന്നത്. ಉತ್ತರ ರಾಜ್ಯಕ್ಕೆ ಇಸ್ರಾಯೇಲ್ ಎಂಬುದಾಗಿಯೂ ದಕ್ಷಿಣ ರಾಜ್ಯಕ್ಕೆ ಯಹೂದ ರಾಜ್ಯವೆಂಬಂತಹ ಹೆಸರು ಬಂತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ.
ഇങ്ങ് വടക്കേ രാജ്യമായ ഇസ്രയേലിനോടുള്ള സന്ദേശമാണ് നമ്മൾ ബൈബിളിൽ വായിക്കുന്നത്. ಈ ಉತ್ತರ ರಾಜ್ಯಕ್ಕೋಸ್ಕರವಾಗಿರುವಂತಹ ಇಸ್ರಾಯೇಲ್ರಿಗೋಸ್ಕರವಾಗಿರುವಂತಹ ಸಂದೇಶವನ್ನೇ ನಾವೀಗ ಸತ್ಯವೇದದಲ್ಲಿ ಓದಿದಂಥದ್ದು. So as I told you, this kingdom was divided into two as a northern kingdom and southern kingdom. ನಾನು ಹೇಳಿದ ಹಾಗೆ ಈ ರಾಜ್ಯವು ಉತ್ತರ ಮತ್ತು ದಕ್ಷಿಣ ರಾಜ್ಯವಾಗಿ ವಿಭಾಗವಾಯಿತು. This division of the kingdom had happened in 931 BC. ಈ ಒಂದು ವಿಭಾಗ ಅಥವಾ ವಿಭಜನೆ ಆದಂತದ್ದು ಕ್ರಿಸ್ತ ಪೂರ್ವ 931ನೇ ಇಸ್ವಿಯಲ್ಲಿ. Now when they disobeyed God and God's word, the northern kingdom of Israel, ಆ ಉತ್ತರ ರಾಜ್ಯವಾದಂತಹ ಇಸ್ರಾಯೇಲರು ದೇವರ ಮಾತನ್ನು ಮತ್ತು ದೇವರ ಆ ಒಂದು ಆಜ್ಞಾವಿಧಿಗಳನ್ನ ಅವರು ಅವಿಧೇಯರಾದಾಗ God sent Amos was actually from the southern ಮೈಕ್ ಮೇಟ್ ಮಾಡ್ಕೊಳ್ಳಿ, ದಯಮಾಡಿ ಎಲ್ಲರೂ ಮೈಕ್ ಮೇಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಬ್ರದರ್, ಪ್ಲೀಸ್ ಕ್ಯಾರಿ. Amos was from the southern kingdom. ಆಮೋಸನು ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಂತವನು. But God asked him to go to the northern kingdom to deliver the message of God. ಆದರೆ ದೇವರ ಸಂದೇಶವನ್ನ ತಲುಪಿಸುವುದಕ್ಕೋಸ್ಕರವಾಗಿ ಆತನು ಉತ್ತರ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಆಮೋಸನು ಕೇಳಲ್ಪಡುತ್ತಾನೆ. Jeroboam II was the king of the northern kingdom at that time. ಆ ಸಮಯದಲ್ಲಿ ಎರಡನೇ ಯೆರೋಬಾಮನು ಆ ರಾಜ್ಯದ ಅರಸನಾಗಿದ್ದನು. Politically, that time the kingdom was so strong. ರಾಜಕೀಯವಾಗಿ ಆ ಸಮಯದಲ್ಲಿ ಅದು ಬಹಳ ಸದೃಢವಾಗಿತ್ತು. So the military was so strong at that time. ಆ ಸಮಯದಲ್ಲಿ ಸೈನ್ಯವು ಬಹಳ ಬಲವಾಗಿತ್ತು. Financially also, the northern kingdom was well established at that time. ಆ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಥವಾ ಆರ್ಥಿಕ ವಿಷಯದಲ್ಲಿ ಸಹ ಅವರು ಬಹಳ ಸದೃಢಶಾಲಿಗಳಾಗಿದ್ದರು. But spiritually, they were not up to the standard of God. ಆದರೆ ಆತ್ಮಿಕವಾಗಿ ಅವರು ದೇವರ ಒಂದು ಮಟ್ಟಕ್ಕೆ ಅಥವಾ ದೇವರ ಅಪೇಕ್ಷಿಸುವಂತ ಮಟ್ಟಕ್ಕೆ ಅವರು ಇರಲಿಲ್ಲ. നമ്മൾ ചിന്തിച്ചതുപോലെ രാഷ്ട്രീയമായും സാമ്പത്തികമായും സൈനികമായും ശക്തരായിരുന്ന ഈ ജനം, ನಾವು ಆಲೋಚಿಸಿದ ಹಾಗೆ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸೈನ್ಯದಲ್ಲಿಯೂ ಸಹ ಸದೃಢರಾಗಿ ಶಕ್ತರಾಗಿದ್ದಂತಹ ಈ ಜನ ഇവർ ആത്മീകമായി ദൈവത്തെ മറന്നു കളയുവാനിടയായി. ಆದ್ರೆ ಆತ್ಮಿಕವಾಗಿ ಇವರು ದೇವರನ್ನು ಮರೆತು ಬಿಟ್ಟಂತವರಾಗಿದ್ದರು. ദൈവവചനത്തെ അവർ മറന്നു കളഞ്ഞു. ಆ ದೇವರ ವಾಕ್ಯವನ್ನು ಅವರು ಮರೆತು ಬಿಟ್ಟರು. ദൈവ ആരാധന അവർ മറന്നു കളഞ്ഞു. ಮತ್ತು ದೇವರ ಆರಾಧನೆಯನ್ನು ಅವರು ಮರೆತು ಬಿಟ್ಟರು. ജനം ഭൗതികതയുടെ പിന്നാലെ മാത്രം പോകുവാൻ തുടങ്ങಿ. ಜನರು ಈ ಭೌತಿಕವಾದಂತಹ ಅಥವಾ ಲೌಕಿಕವಾದಂತಹ ವಿಷಯಗಳ ಹಿಂದೆ ಮಾತ್ರವೇ ಅವರು ಹೋಗ್ಲಿಕ್ಕೆ ಪ್ರಾರಂಭಿಸಿದರು. സുഖ ലോലുപതയിൽ ദൈവജനം മുമ്പോട്ട് പോകുവാനിടയായി. ಸುಖದ ಆ ಒಂದು ಸುಪ್ಪತ್ತಿಗೆ ಇರುವಂತಹ ವಿಷಯಗಳಲ್ಲಿ ಜನರು ಅದರ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭಿಸಿದರು. ഒപ്പം അനാത്മീകതയും അധാർമികതയും ദൈവജനത്തിന്റെ അടുക്കൽ വരുവാനിടയായി. ಅವರಲ್ಲಿ ಭಕ್ತಿಹೀನತೆಯು ಮತ್ತು ಅಧಾರ್ಮಿಕತೆಯು ದೇವ ಜನರಲ್ಲಿ ಬರುತ್ತಾ ಬಂತು. ഇങ്ങനെ മുമ്പോട്ട് പോകുന്ന ദൈവജനത്തെ, ಈ ರೀತಿಯಲ್ಲಿ ಮುಂದೆ ಸಾಗುತ್ತಾ ಇದ್ದಂತಹ ದೇವ ಜನರಿಗೆ ദൈവം ന്യായം വിധിക്കുമെന്നുള്ള സന്ദേശമാണ് ഈ ആമോസിന്റെ പ്രവചനത്തിൽ പറയുന്നത്. ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಸಂದೇಶವನ್ನೇ ಈ ಆಮೋಸನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ഇങ്ങനെ ഇവർ മുമ്പോട്ട് പോകുന്നത് കൊണ്ട്, ಈ ರೀತಿಯಾಗಿ ಅವರು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ആ കാലഘട്ടത്തിലെ ഏറ്റവും വലിയ സൈനിക ശക്തിയായിരുന്ന, ಆ ಸಮಯದಲ್ಲಿ ಬಹಳ ಸದೃಢವಾದಂತಹ ಸೈನಿಕ ಶಕ್ತಿಯುಳ್ಳಂತಹ അസീറിയരെ അയച്ച് അവരെ അടിമകളാക്കി കൊണ്ടുപോകും എന്നുള്ളതാണ് ഈ പുസ്തകത്തിൽ പറയുന്ന പ്രധാനപ്പെട്ട വിഷയം. ಅಸ್ಸೀರಿಯರನ್ನ ಕಳಿಸಿ ಈ ಜನರನ್ನ ಸೆರೆ ಹಿಡಿದುಕೊಂಡು ಹೋಗಲ್ಪಡುತ್ತಾರೆ ಎಂಬುದಾಗಿರುವಂತಹ ಸಂದೇಶವನ್ನೇ ಈ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. Since the northern kingdom of Israel is disobeying and living an immoral life, God is going to send the Assyrians to capture these people. ಉತ್ತರ ರಾಜ್ಯವಾದಂತಹ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ, ದೇವರಿಗೆ ಅವಿಧೇಯರಾಗಿ ಜೀವಿಸುತ್ತಾ ಇದ್ದರಿಂದ ದೇವರು ಅಸ್ಸೀರಿಯರನ್ನು ಅಥವಾ ಅಶ್ಶೂರ್ಯರನ್ನು ಅವರ ಮೇಲೆ ದಂಗೆ ಎಂಬುದಾಗಿ ಬರಮಾಡಿ ಅವರನ್ನ ಸೆರೆ ಹಿಡಿದುಕೊಂಡು ಹೋಗ್ಲಿಕ್ಕಾಗುವಂತೆ ದೇವರು ಅವರಿಗೆ ಅಪ್ಪಣೆ ಕೊಟ್ಟನು. If they are going like this, immediately
the Assyrian captivity is going to happen to the northern kingdom of Israel. ಅವರು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಇರುವಾಗ ಅಶ್ಶೂರ್ಯರು ಅವರನ್ನ ಆದ್ರೆ ಇಸ್ರಾಯೇಲರನ್ನ ಅಥವಾ ಉತ್ತರ ರಾಜ್ಯವನ್ನ ಸೆರೆ ಹಿಡಿದುಕೊಂಡು ಹೋಗುವಂತಹ ಸಮಯ ಹತ್ತಿರ ಬರ್ತಾ ಬಂತು. ഇങ്ങനെ പോകുന്ന ദൈവജനത്തോട് പറയാണ്, നിന്റെ ദൈവത്തെ എതിരേൽപ്പാൻ ഒരുങ്ങിക്കൊള്ളുക. ಈ ರೀತಿಯಾಗಿ ಹೋಗುತ್ತಾ ಇರುವಂತಹ ದೇವ ಜನರೊಟ್ಟಿಗೆ ಆತನು ಹೇಳುವಂತಹ ವಿಷಯವೇನೆಂದ್ರೆ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. അനുസരണക്കേട് കാണിക്കുന്നത് കൊണ്ട്, ಆ ಒಂದು ವಿಧೇಯತೆಯನ್ನು ಅವರು ತೋರಿಸದೇ ಇರೋದ್ರಿಂದ ಅಥವಾ ಅವಿಧೇಯರಾಗಿರೋದ್ರಿಂದ, അധാർമികമായ ജീവിതം നയിക്കുന്നത് കൊണ്ട്, ಭಕ್ತಿಹೀನತೆಯ ಜೀವಿತವನ್ನು ನಡೆಸುತ್ತಾ ಇರೋದ್ರಿಂದ ദൈവം അസീറിയരെ അയച്ച് ದೇವರು ಅಶ್ಶೂರ್ಯರನ್ನು ಕಳುಹಿಸಿ ഇവരെ അടിമത്വത്തിലേക്ക് വിടുവാൻ പോവുകയാണ്. ಇವರನ್ನ ದಾಸತ್ವಕ್ಕೆ ಬಿಡಲಿಕ್ಕೆ ಹೋಗುತ್ತಾ ಇದ್ದಾನೆ. ഈ അടിമത്വത്തിലേക്ക് അയക്കുന്നതിന് തൊട്ടു മുമ്പ്, ಈ ದಾಸತ್ವಕ್ಕೆ ಕಳಿಸುವುದಕ್ಕಿಂತ ಸ್ವಲ್ಪ ಮುಂಚೆ ദൈവം ആമോസിനെ അയച്ച് മാനസാന്തരപ്പെട്ടു മടങ്ങി വരുവാനുള്ള സന്ദേശം അറിയിക്കുക. ದೇವರು ಆಮೋಸನನ್ನು ಕಳುಹಿಸಿ ನೀವು ಮಾನಸಾಂತರ ಹೊಂದಿ ತಿರುಗಿ ಹಿಂದಕ್ಕೆ ಬರಬೇಕೆಂಬಂತಹ ಸಂದೇಶವನ್ನು ಕಳುಹಿಸುತ್ತಾ ಇದ್ದಾನೆ. ഇങ്ങനെ ദൈവജനം ജീവിച്ചത് കൊണ്ട് ഇതിന്റെ പിന്നിലുള്ള അധ്യായങ്ങളിൽ പറയുന്നത്, God has warned them several times. ಈ ರೀತಿಯಾಗಿ ಅವರು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಮುಂದಿನ ಭಾಗವುಗಳು ನಮಗೆ ವಿವರಿಸುವಂತದ್ದೇನೆಂದ್ರೆ, ದೇವರವರನ್ನ ಅನೇಕ ಸಾರಿ ಎಚ್ಚರಿಸಿದನು. അനേക മുന്നറിയിപ്പുകൾ ദൈവം അവർക്ക് നൽകിയതാണ്. ಅನೇಕ ರೀತಿಯಾದಂತಹ ಮುಂಚಿತವಾಗಿ ಮುಂತಿಳಿಸಿದಂತ ಬಂದನು. 4-ാം അധ്യായം 10-ാമത്തെ വാക്യത്തിൽ നമ്മൾ വായിക്കുന്ന ഇങ്ങനെയാണ്. 4ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ, ಐಗುಪ್ತದ ವ್ಯಾಧಿಗಳಂತಹ ವ್ಯಾಧಿಯನ್ನು ನಿಮಗೆ ಕಳುಹಿಸಿದನು, ನಿಮ್ಮ ಯುವಕರನ್ನು ಖಡ್ಗದಿಂದ ಹತಿಸಿದನು, ನಿಮ್ಮ ಅಶ್ವಗಳನ್ನು ಸೂರೆ ಮಾಡಿಸಿದನು, ನಿಮ್ಮ ದಂಡಿನ ಗಲ್ಲು ನಿಮ್ಮ ಮೂಗಿಗೆ ಬಡಿಯುವಂತೆ ಮಾಡಿದೆನು, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ഈ വാക്യത്തിൽ പറയുന്നത്, God sent a plague among the people of Israel. ಈ ಒಂದು ವಾಕ್ಯದಲ್ಲಿ ಹೇಳಲ್ಪಡುವ ಹಾಗೆ ದೇವರು ಇಸ್ರಾಯೇಲರ ಮೇಲೆ ಒಂದು ವ್ಯಾಧಿಯನ್ನು ಕಳಿಸಿದರು. But the last portion of that verse says, yet you have not returned to me. ಆದರೂ ಸಹ ಆ ವಚನದ ಕೊನೆಯ ಭಾಗ ಹೇಳುವಂತಹ ಮಾತೇನೆಂದ್ರೆ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. ഇവിടെ മഹാമാരി അതുപോലെ മറ്റനേക കാര്യങ്ങൾ ദൈവം അവരുടെ മധ്യ അയച്ചു. ದೇವರು ಅವರ ಮಧ್ಯದಲ್ಲಿ ಮಹಾವ್ಯಾಧಿಗಳನ್ನು ಕಳುಹಿಸುತ್ತಾ ಬಂದನು. എന്തിനു വേണ്ടിയാണ് ദൈവം അത് അയച്ചത്? ಯಾತಕ್ಕೋಸ್ಕರವಾಗಿ ದೇವರವರನ್ನ ಅದನ್ನ ಕಳಿಸುತ್ತಾನೆ ಅವರಿಗೆ. ദൈവത്തിൽ നിന്ന് അകന്നുപോയ ജനം ദൈവത്തിങ്കിലേക്ക് മടങ്ങി വരുവാൻ വേണ്ടിയാണ് അങ്ങനെ ചെയ്തത്. ದೇವರಿಂದ ದೂರಕ್ಕೆ ಹೋದಂತಹ ಜನರು ತಿರುಗಿ ದೇವರ ಬಳಿಗೆ ಬರುವುದಕ್ಕೋಸ್ಕರವಾಗಿ ಆ ರೀತಿಯಾಗಿ ಅವರಿಗೆ ಕಳುಹಿಸಿದರು. പ്രിയപ്പെട്ടവരെ, നമ്മളും ഒരു മഹാവ്യാധിയിലൂടെ കാലഘട്ടത്തിലൂടെ കടന്നു പോവുകയാണ്. ನನ್ನ ಪ್ರಿಯರೇ, ನಾವು ಸಹ ಮಹಾವ್ಯಾಧಿಯ ಒಂದು കാലഘട്ടದಲ್ಲಿ ಅಥವಾ ದಿನಮಾನಗಳಲ್ಲಿ ಕಳೆದು ಹೋಗುತ್ತಾ ಇದ್ದೇವೆ. ദൈവമക്കളാകും നമുക്കറിയാം, ദൈവത്തിന്റെ അനുവാദത്തോടും സമ്മതത്തോടും കൂടെയാണ് ഇത് അനുവദിക്കപ്പെട്ടിരിക്കുന്നത്. ದೇವರ ಒಂದು ಅನುಮತಿಯಿಂದಲೇ, ದೇವರ ಸಮ್ಮತಿಯಿಂದಲೇ ಇದು ಅನುಮತಿಸಲ್ಪಟ್ಟಿದೆ ಎಂಬುದಾಗಿ ದೇವರ ಮಕ್ಕಳಾದಂತಹ ನಮಗೆ ಚೆನ್ನಾಗಿ ಗೊತ್ತಿದೆ. ദൈവത്തിന് ഈ മഹാവ്യാധി ലോകത്തിൽ അയച്ചതിന് ഒരു ഉദ്ദേശമുണ്ട്. ದೇವರಿಗೆ ಈ ಮಹಾವ್ಯಾಧಿಯನ್ನ ಲೋಕಕ್ಕೆ ಕಳುಹಿಸುವುದರಲ್ಲಿ ಒಂದು ಉದ್ದೇಶವಿದೆ. ദൈവത്തെ വിട്ടുപോകുന്ന ജനം ദൈവത്തെ അന്വേഷിക്കുവാനിടയായി തീരണം. ದೇವರನ್ನು ಬಿಟ್ಟು ಹೋಗುವಂತಹ ಜನರು ದೇವರ ಬಳಿಗೆ ಮತ್ತೆ ತಿರುಗಿ ಬರಬೇಕು ಅಥವಾ ದೇವರನ್ನು ಹುಡುಕುತ್ತಾ ಬರಬೇಕು. ഐക്യതയും സ്നേഹവും സന്തോഷവും ആത്മീക ജീവിതവും ഇല്ലാത്ത ദൈവജനം ദൈവത്തിങ്കിലേക്ക് തിരികെ വരണം. ಐಕ್ಯತೆ, ಆತ್ಮೀಕತೆ ಮತ್ತು ಆ ಒಂದು ಆತ್ಮೀಕ ಜೀವಿತ ಇಲ್ಲದೆ ಇರುವಂತಹ ಜನರು ಪುನಃ ದೇವರ ಬಳಿಗೆ ಹಿಂದಿರುಗಿ ಬರಬೇಕು. ഇല്ല എങ്കിൽ ദൈവത്തിന്റെ ന്യായവിധിയുടെ വാള് പിൻവലിക്കുവാൻ പോകുന്നില്ല. ಇಲ್ಲದಿದ್ದರೆ ದೇವರ ನ್ಯಾಯ ತೀರ್ಪೆಂಬಂತಹ ಆ ಒಂದು ಕತ್ತಿಯು ಅದು ಹಿಂದಿರುಗುವುದಿಲ್ಲ. ഇതിനേക്കാൾ വലിയ ഒരു ന്യായവിധിയായ അസീറിയൻ അടിമത്വമാണ് ഈ വടക്കേ രാജ്യമായ ഇസ്രായേലിന് ദൈവം വെച്ചിരിക്കുന്നത്. ಇದಕ್ಕಿಂತ ಹೆಚ್ಚಾದಂತಹ ಒಂದು ಅಸೀರ್ಯದವರಿಗೆ ಅಥವಾ ಅಶ್ಶೂರ್ಯರಿಗೆ ಇವರು ದಾಸರಾಗಿ ಹೋಗುವಂತಹ ಒಂದು ನ್ಯಾಯ ತೀರ್ಪನ್ನ ದೇವರಿವರಿಗೋಸ್ಕರವಾಗಿ ಮುಂದೆ ಇಟ್ಟಿದ್ದಾನೆ. In this context, what the people of God has to do here? ಈ ಒಂದು ಹಿನ್ನೆಲೆಯಲ್ಲಿ ದೇವ ಜನರು ಈಗ ಏನು ಮಾಡಬೇಕು? So we will turn to chapter 5 of Amos. ಆಮೋಸನ ಗ್ರಂಥ 5ನೇ ಅಧ್ಯಾಯಕ್ಕೆ
ನಮ್ಮ ಗಮನಗಳನ್ನ ನಾವು ತಿರುಗಿಸೋಣ. ಆಮೋಸನ ಗ್ರಂಥ 5ನೇ ಅಧ್ಯಾಯ അതിന്റെ 1-2 വാക്യങ്ങൾ പ്രാരംഭമായി വായിക്കാം. ಅದರ 1 ಮತ್ತು 2ನೇ ವಚನಗಳನ್ನ ಪ್ರಾರಂಭವಾಗಿ ನಾವು ಓದಿಕೊಳ್ಳೋಣ. ಆಮೋಸನ ಗ್ರಂಥ 5ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ಪ್ರಾರಂಭದಲ್ಲಿ ನಾವು ಓದಿಕೊಳ್ಳೋಣ. ಇಸ್ರಾಯೇಲ್ ವಂಶದವರೇ, ನಾನು ನಿಮ್ಮ ವಿಷಯದಲ್ಲಿ ಶೋಕಗೀತವಾಗಿ ಎತ್ತುವ ಈ ಮಾತನ್ನು ಕೇಳಿರಿ. ಇಸ್ರಾಯೇಲ್ ಎಂಬ ಯುವತಿಯು ಬಿದ್ದಿದ್ದಾಳೆ, ಮತ್ತೆ ಏಳಳು. ದಿಕ್ಕಿಲ್ಲದೆ ತನ್ನ ನೆಲದ ಮೇಲೆ ಹೊರಗಿದ್ದಾಳೆ. ಅವಳ ನೆತ್ತಲು ಯಾರು ಇಲ್ಲ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ഈ വാക്യത്തിൽ പറയുന്നത് അനുസരണക്കേടും അനാത്മികതയും നയിച്ച് ജീവിക്കുന്ന ദൈവജനത്തിന് അസീറിന് അടിമത്വം വരുവാൻ പോകുന്നു എന്നാണ്. ಈ ವಾಕ್ಯದಲ್ಲಿ ಹೇಳುವಂತದ್ದು ಆ ಒಂದು ದೈವ ಭಕ್ತಿ ಇಲ್ಲದೆ ಇರುವಂತಹ ಅವಿಧೇಯರಾದಂತಹ ಇಸ್ರಾಯೇಲರಿಗೆ ಅಶ್ಶೂರ್ಯರು ದಾಸರಾಗಿ ಕೊಂಡೊಯ್ಯುತ್ತಾರೆಂಬುದಾಗಿ ಮುಂತಿಳಿಸಲ್ಪಟ್ಟಂತಹ ಒಂದು ವಾಕ್ಯವಾಗಿದೆ. നമ്മൾ വായിക്കുന്നത് ഇസ്രായേൽ കന്യക വീണിരിക്കുന്നു എന്നാണ് നമ്മൾ വായിക്കുന്നത്. ಇಲ್ಲಿ ನಾವು ಓದುತ್ತಾ ಇರುವಂತದ್ದು ಇಸ್ರಾಯೇಲ್ ಕನ್ಯೆಯು ಅವಳು ಬಿದ್ದಿದ್ದಾಳೆ ಎಂಬುದಾಗಿ ನಾವು ಓದುತ್ತೇವೆ. She has fallen and she will not rise again. ಆಕೆ ಬಿದ್ದಿದ್ದಾಳೆ, ಪುನಃ ಆಕೆ ಏಳಲಿಕ್ಕೆ ಸಾಧ್ಯವೇ ಇಲ್ಲ. ഇവർ ഏതാണ്ട് അസീർ അടിമത്തത്തിലേക്ക് പോകുവാൻ അടുത്തിരിക്കുകയാണ്. ಈಗ ಇನ್ನು ಅವರು ಅಸೀರ್ಯರ ಒಂದು ದಾಸತ್ವಕ್ಕೆ ಹೋಗುವುದಕ್ಕೋಸ್ಕರವಾಗಿ ನಿಂತಿದ್ದಾರೆ. ആമോസിന്റെ ദൈവത്തിന്റെ കാഴ്ചപ്പാടിൽ അവർ വീണിരിക്കുകയാണ്. അവർക്ക് ഇനി രക്ഷയില്ല. ഈ അടിമത്തം ഒഴിവാക്കുവാൻ പറ്റാത്ത ഒരു കാര്യമായി മാറിയിരിക്കുന്നു. ಆಮೋಸನು ದೇವರ ಒಂದು ಪ್ರೇರಣೆಯಿಂದ ಈ ಒಂದು ದಾಸತ್ವಕ್ಕೆ ಹೋಗುವುದಕ್ಕೆ ಅವರು ಹಿಂಜರಿಯುತ್ತಾ ಅಥವಾ ದಾಸತ್ವಕ್ಕೆ ಹೋಗದಿರುವುದಕ್ಕೆ ಏನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. എന്നാൽ 5-ാം അധ്യായത്തിൽ 5ನೇ ಅಧ್ಯಾಯದಲ್ಲಿ തുടർന്നുള്ള വാക്യങ്ങളിൽ ആമോസ് പറയുന്നത്, ಮುಂದಿನ ವಚನಗಳಲ್ಲಿ ಆಮೋಸನು ಹೇಳುವಂತದ್ದು, ഈ അടിമത്തം ഒഴിവാക്കുവാനായി ഒരു അന്ത്യശ്രമം എന്ന നിലയിൽ ആമോസ് ദൈവജനത്തോട് പറയുന്ന ഒരു പ്രധാനപ്പെട്ട കാര്യമാണ് 5-ാം അധ്യായത്തിൽ നമ്മൾ വായിക്കുന്നത്. ಈ 5ನೇ ಅಧ್ಯಾಯದಲ್ಲಿ ಅವರು ಆ ಒಂದು ದಾಸತ್ವದಿಂದ ಹಿಂದಕ್ಕೆ ಬರೋದಕ್ಕೋಸ್ಕರವಾಗಿ ಒಂದು ಮಾರ್ಗ ಇದೆ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ഈ 5-ാം അധ്യായത്തിൽ ആവർത്തിച്ചു വരുന്ന ഒരു പദപ്രയോഗമുണ്ട്. ಈ 5ನೇ ಅಧ್ಯಾಯದಲ್ಲಿ ಪುನರಾವರ್ತಿಯಾಗಿ ಬರುವಂತಹ ಒಂದು ಪದ ಪ್ರಯೋಗವಿದೆ. 4-ാമത്തെ വാക്യത്തിൽ നമ്മൾ വായിക്കുന്നത്, സീക്ക് മീ ദാറ്റ് യു മേ ലീവ്. ಅಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳುವಿರಿ. 6-ാമത്തെ വാക്യത്തിലും സീക്ക് ദ ലോർഡ് എന്ന് നമ്മൾ വായിക്കുന്നുണ്ട്, അന്വേഷിക്കുക. 6ನೇ ವಚನದಲ್ಲಿ ಸಹ ನಾವು ನೋಡುತ್ತೇವೆ, ತಿರುಗಿಕೊಳ್ಳಿರಿ ಅಥವಾ ಹುಡುಕಿರಿ ಎಂಬುದಾಗಿ ನಾವು ನೋಡುತ್ತೇವೆ. 8-ാമത്തെ വാക്യത്തിൽ നമ്മൾ വായിക്കുന്നുണ്ട്, ദൈവത്തെ അന്വേഷിക്കുക. ಮತ್ತೆ 8ನೇ ವಚನದಲ್ಲಿ ಸಹ ನಾವು ಓದುತ್ತೇವೆ, ದೇವರನ್ನು ಹುಡುಕಿ ಅಥವಾ ಆತನ ಕಡೆಗೆ ತಿರುಗಿಕೊಳ್ಳಿರಿ. 14-ാമത്തെ വാക്യത്തിൽ നമ്മൾ വായിക്കുന്നുണ്ട്, സീക്ക് ಗುಡ್ ആൻഡ് നോട്ട് ഈവിൾ. ಮತ್ತು 14ನೇ ವಚನದಲ್ಲಿ ನಾವು ಓದುತ್ತೇವೆ, ಒಳ್ಳೆಯದನ್ನೇ ಹುಡುಕಿರಿ, ಒಳ್ಳೆಯದನ್ನೇ ಬಯಸಿರಿ, ಕೆಟ್ಟದನ್ನು ಬಯಸಬೇಡ್ರಿ ಅಥವಾ ಎಂಬುದಾಗಿ ಹೇಳ್ತಾನೆ. സോ ഈ 5-ാം അധ്യായത്തിൽ ആവർത്തിച്ച് പറയുന്ന ഒരു കാര്യം അന്വേഷിക്കുക എന്നുള്ളതാണ്. ಆ 5ನೇ ಅಧ್ಯಾಯದಲ್ಲಿ ಪುನರಾವರ್ತನೆಯಾಗಿ ಬರುವಂತಹ ಒಂದು ಪದ ಪ್ರಯೋಗ, ಅನುಸರಿಸಿರಿ. അപ്പോൾ ഈ അടിമത്വത്തിൽ നിന്ന്, അസീർ അടിമത്വത്തിൽ നിന്ന് ഒഴിവാകുവാൻ, ഈ ന്യായവിധിയിൽ നിന്ന് രക്ഷപ്പെടുവാൻ ദൈവജനം ചെയ്യേണ്ടുന്ന കാര്യം അന്വേഷിക്കുക എന്നുള്ളതാണ്. ಈ ಒಂದು ದಾಸತ್ವದಿಂದ ಅವರು ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ, ಈ ಒಂದು ನ್ಯಾಯ ತೀರ್ಪಿನಿಂದ ಅವರು ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ದೇವರ ಮಕ್ಕಳು ಮಾಡಬೇಕಾದಂತಹ ಒಂದು ವಿಷಯ ಅನುಸರಿಸುವಂಥದ್ದು. ഓക്കെ, ഇനിയും നമ്മള് വിഷയത്തിലേക്ക് കടന്നു വരികയാണ്. ಈಗ ನಾವು ವಿಷಯಕ್ಕೆ ನಾವು ಬರೋಣ. ഈ വിഷയമാണ് നിങ്ങളോട് ഞാൻ പങ്കുവയ്ക്കാൻ ഉദ്ദേശിക്കുന്ന അന്വേഷിക്കുക എന്നുള്ളതാണ്. ಈ ವಿಷಯವನ್ನೇ ನಾನು ನಿಮ್ಮೊಟ್ಟಿಗೆ ಹಂಚಲಿಕ್ಕಿರುವಂತದ್ದು, ಅನುಸರಿಸಿರಿ. ഇനിയും ഇതിൽ 3 കാര്യങ്ങളായിട്ട് നമ്മൾ ഈ വിഷയം വിഭജിച്ച് പഠിക്കുവാൻ പോവുകയാണ്. ಈ ವಿಷಯದಲ್ಲಿ 3 ಭಾಗಗಳಾಗಿ ಅಥವಾ 3 ವಿಷಯಗಳಾಗಿ ನಾವು ಅದನ್ನು ವಿಂಗಡಿಸಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. 1, whom to seek, ആരെ അന്വേഷിക്കണം. ಮೊದಲನೇದಾಗಿ ಯಾರನ್ನು ನಾವು ಹುಡುಕಬೇಕು. 2, secondly, what to seek, എന്ത് അന്വേഷിക്കണം. ಎರಡನೇದಾಗಿ ನಾವು ಏನನ್ನ ಹುಡುಕಬೇಕು. 3-ാമതായി എന്തുകൊണ്ട് അന്വേഷിക്കണം, why we should seek. 3ನೇದಾಗಿ ಯಾತಕ್ಕೋಸ್ಕರವಾಗಿ ನಾವು ಹುಡುಕಬೇಕು ಅಥವಾ ಅನ್ವೇಷಿಸಬೇಕು. പശ്ചാത്തലം നിങ്ങൾക്ക് മനസ്സിലായി എന്ന് വിചാരിച്ചുകൊണ്ട് നമ്മൾ വിഷയത്തിലേക്ക് വീണ്ടും വരികയാണ്. ನಿಮಗೆ ಇದರ ಹಿನ್ನೆಲೆ ಅರ್ಥ ಆಯ್ತೆಂಬುದಾಗಿ ನಾನು ತಿಳಿದುಕೊಂಡು ನನ್ನ ಅಂಶಕ್ಕೆ ನಾನು ಹೋಗ್ತಾ ಇದ್ದೇನೆ.
അഭിവൃദ്ധിയും അനുഗ്രഹങ്ങളും ദൈവജനത്തിനുണ്ടായപ്പോൾ ಆ ಒಂದು ಅನುಸರಿಸುವಿಕೆಗಳು ಮತ್ತು ಆಶೀರ್ವಾದಗಳು ದೇವಜನರಿಗೆ ಉಂಟಾಗುವಾಗ ദൈവജനം ദൈവത്തെ മറന്നു. ದೇವ ಜನರು ದೇವರನ್ನು ಮರೆತು ಬಿಟ್ರು. അവർ അകൃത്യം ചെയ്യുവാൻ തുടങ്ങി. ಅವರು ಅಕೃತ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. മാനസാന്തരപ്പെട്ട് മടങ്ങി വരിക എന്നുള്ള സന്ദേശം അനേക ആവർത്തി ದೇವದಾಸന്മാരിലൂടെ ദൈവം അറിയിച്ചു. ಅನೇಕ ಸಾರಿ ದೇವರ ದಾಸರಿಂದ ದೇವರು ತಿಳಿಸಿದಂತಹ ಮಾತೇನೆಂದ್ರೆ, ನೀವು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. എന്നാൽ ആ വാക്കുകളൊന്നും കേൾക്കുവാൻ ദൈവജനം തയ്യാറായില്ല. ಆದ್ರೆ ಆ ಮಾತುಗಳನ್ನು ಕೇಳುವುದಕ್ಕೋಸ್ಕರವಾಗಿ ಎಂದಿಗೂ ಸಹ ದೇವ ಜನರಿಗೆ ಸಿದ್ಧರಾಗಿರ್ಲಿಲ್ಲ. അതുകൊണ്ട് വടക്കേ രാജ്യമായ ഇസ്രായേലിനെ അസീറിയൻ അടിമത്തത്തിലേക്ക് വിടുവാൻ പോവുകയാണ്. ಅದಕ್ಕೋಸ್ಕರವಾಗಿಯೇ ಉತ್ತರ ರಾಜ್ಯವಾದಂತಹ ಇಸ್ರಾಯೇಲರನ್ನ ಅಶ್ಶೂರ್ಯದವರಿಗೆ ದಾಸರನಾಗಿ ಬಿಡುವುದಕ್ಕೋಸ್ಕರವಾಗಿ ಹೋಗುತ್ತಾ ಇದ್ದಾನೆ. ചരിത്രത്തിൽ നമ്മൾ മനസ്സിലാക്കുന്നു, this had happened in 722 BC. The Assyrian captured the northern kingdom of Israel. 722 ಕ್ರಿಸ್ತಪೂರ್ವ 722ರಲ್ಲಿ ಇದು ನಡೆಯುತ್ತೆ ಎಂಬುದಾಗಿ, ಅಥವಾ ಅಶ್ಶೂರ್ಯರು ಇಸ್ರಾಯೇಲರನ್ನ ಆಕ್ರಮಿಸಿದ್ರು ಅಥವಾ ಅವರನ್ನ ആക്രമിച്ചതെമ്പതായി ನಾವು ചരിത്രത്തിൽ ഓതുತ್ತೇವೆ. ഈ ഭയങ്കരമായ ന്യായവിധി വരുന്നതിന് മുമ്പ് ആമോസിലൂടെ ദൈവം പറയുകയാണ് അന്വേഷിക്കുക എന്നുള്ളത്. ಈ ಒಂದು ಭಯಂಕರವಾದಂತಹ ನ್ಯಾಯವಿಧಿ ಅಥವಾ ನ್ಯಾಯ ತೀರ್ಪು ಬರುವುದಕ್ಕಿಂತ ಮುಂಚಿತವಾಗಿ ಆಮೋಸನ ಮುಖಾಂತರವಾಗಿ ಅಂತ ಹೇಳ್ತಾನೆ, ಹುಡುಕಿರಿ, നിങ്ങൾക്ക് അസീറിയൻ അടിമത്തം വരുവാൻ പോകുന്നു. ನೀವು ಅಸೀರ್ಯರಿಗೆ ಗುಲಾಮರಾಗಲಿಕ್ಕೆ ಹೋಗ್ತಾ ಇದ್ದೀರಿ. ന്യായവിധി വരുവാൻ പോകുന്നു. ನಿಮ್ಮ ಮೇಲೆ ನ್ಯಾಯ ತೀರ್ಪು ಬರ್ಲಿಕ್ಕಿದೆ. നിങ്ങൾക്ക് അനേക ന്യായവിധികൾ ഞാൻ അയച്ചു. വ്യാധി അടക്കമുള്ള അനേക ന്യായവിധികൾ ഞാൻ അയച്ചു. ಓ, ನಿಮಗೆ ಅನೇಕ ನ್ಯಾಯವಿಧಿಗಳನ್ನ ಮತ್ತು ಆ ಒಂದು ವ್ಯಾಧಿಗಳನ್ನ ನಿಮ್ಮ ಬಳಿಗೆ ಕಳುಹಿಸಿದನು. And God says that yet you have not returned to me. ಆದ್ರೆ ಕರ್ತನು ಹೇಳುವಂತ ಮಾತೇನೆಂದ್ರೆ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. You are heading towards Assyrian captivity. ನೀವು ಈಗ ಅಶ್ಶೂರ್ಯರ ಆ ಒಂದು ದಾಳಿಗೆ ಅಥವಾ ಅವರ ಆಕ್ರಮಣಕ್ಕೆ ನೀವು ಹೋಗ್ತಾ ಇದ್ದೀರಿ. In order to avoid that captivity, seek me. That is what the Lord says. ಆ ಒಂದು ಆಕ್ರಮಣವನ್ನ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ನನ್ನನ್ನು ಹುಡುಕಿರಿ ಎಂಬುದಾಗಿ ಕರ್ತನಲ್ಲಿ ಹೇಳುತ್ತಾ ಇದ್ದಾನೆ. Now, first of all, whom to seek? ಮೊದಲನೇದಾಗಿ ಯಾರನ್ನು ಹುಡುಕಬೇಕು? ദൈവത്തെ അന്വേഷിക്കുക. Seek God. ದೇವರನ್ನು ಹುಡುಕಬೇಕು. ദൈവത്തെ അന്വേഷിക്കുന്ന ബുദ്ധിമാൻ ഉണ്ടോ എന്ന് കാണുവാൻ ദൈവം നോക്കുന്നു എന്ന് 53-ാം സങ്കീർത്തനം 2-ാമത്തെ വാക്യത്തിൽ നമ്മൾ വായിക്കുന്നുണ്ട്. 53ನೇ ಕೀರ್ತನೆ 2ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಆಕಾಶದಿಂದ ಆ ಮನುಷ್ಯರು ಯಾರಾದ್ರೂ ದೇವರನ್ನು ಹುಡ್ಕೊಂತವ್ರು ಇದ್ದಾರೋ ಎಂಬುದಾಗಿ ನೋಡುತ್ತಾ ಇರುವಾಗ ദൈവം പറയാണ്, നിങ്ങൾ ദൈവത്തെ അല്ലെങ്കിൽ എന്നെ അന്വേഷിക്കുക. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಅಥವಾ ದೇವರನ್ನ ಹುಡುಕಿರಿ ಎಂಬುದಾಗಿ. ഇപ്പോൾ ജനം ദൈവത്തെ അന്വേഷിക്കുന്നില്ല. ಈಗ ಜನರು ದೇವರು ಹುಡುಕುತ್ತಾ ಇಲ್ಲ. അവർക്ക് സമ്പത്തൊക്കെ കിട്ടി, സമ്പത്ത് അന്വേഷിക്കുകയാണ്. ಈಗ ಅವರಿಗೆ ಐಶ್ವರ್ಯ ಸಿಕ್ತು, ಸಂಪತ್ತು ಸಿಕ್ತು, ಅದರನ್ನು ಹುಡುಕುತ್ತಾ ಇದ್ದಾರೆ. മറ്റു പലതും അവർ അന്വേഷിച്ച് നടക്കുകയാണ്. ಈಗ ಅನೇಕ ವಿಷಯಗಳನ್ನ ಅವರು ಹುಡುಕಿಕೊಂಡು ಹೋಗುತ್ತಾ ಇದ್ದಾರೆ. അവർക്ക് ദൈവത്തെ അന്വേഷിക്കാൻ സമയമില്ല. ಅವರಿಗೆ ದೇವರನ್ನು ಹುಡುಕುವುದಕ್ಕೆ ಸಮಯವಿಲ್ಲ. ദൈവം പറയാ, നിങ്ങൾ എന്നെ അന്വേഷിക്കുക. ದೇವರು ಹೇಳುತ್ತಾ ಇದ್ದಾನೆ, ನೀವು ನನ್ನನ್ನು ಹುಡುಕಿರಿ. ഞാൻ പല സ്ഥലങ്ങളിൽ യാത്ര ചെയ്ത് ശുശ്രൂഷ ചെയ്യുന്ന ഒരാളാണ്. ಇವರು ಅನೇಕ ಸ್ಥಳಗಳಿಗೆ ಹೋಗಿ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರುವಂತಹ ಜನರು. ഒരു 100 പേരുള്ള സഭയിൽ അല്ലെ 200 പേരുള്ള സഭയിൽ ചെല്ലുമ്പോൾ 100 ಜನ ಅಥವಾ 200 ಜನ ಇರುವಂತಹ ಸಭೆಗೆ ಹೋಗುವಾಗ ചിലപ്പം ഒരു 50% 75% ആൾക്കാർ മാത്രമേ സഭയിൽ മീറ്റിംഗിന് വരാറുള്ളൂ. ಕೇವಲ 50% ಅಥವಾ 30% ಜನ ಮಾತ್ರವೇ ಊಟಗಳಿಗೆ ಬರ್ತಾರೆ. അവരോട് ചോദിക്കാം, എന്താ വരാതിരുന്നെന്ന് ചോദിച്ചാൽ അവർ പറയും, ಅವರೊಟ್ಟಿಗೆ ಯಾಕೆ ಬರ್ತಾ ಇಲ್ಲ ಎಂಬುದಾಗಿ ಹೇಳಿದ್ರೆ ಅವ್ರು ಹೇಳ್ತಾರೆ, ബ്രദറെ സമയമില്ലായിരുന്നു, ಸಹೋದರ ಸಮಯ ಇರಲಿಲ್ಲ, തിരക്കായിരുന്നു, ಬಹಳ ವ್ಯಸ್ತರಾಗಿದ್ವಿ. ബിസിനസിന്റെ പിന്നാലെ, ಬಿಸಿನೆಸ್ನ ಹಿಂದೆ, ജോലിയുടെ പിന്നാലെ, ಕೆಲಸದ ಹಿಂದೆ, ആടുമാടുകളുടെ പിന്നാലെ, ದನಕುರಿಗಳ ಹಿಂದೆ. അപ്പൊ ഇതിന്റെ എല്ലാം പിന്നാലെ അതിനെയൊക്കെ അന്വേഷിച്ച് നടന്നത് കൊണ്ട് ദൈവത്തെ അന്വേഷിക്കുവാൻ സമയം കിട്ടിയില്ല. ಅದನ್ನು ಹುಡುಕುತ್ತಾ ಅದರ ಹಿಂದೆ ನಡೆದಿದ್ದರಿಂದ ದೇವರನ್ನು ಹುಡುಕುವುದಕ್ಕೆ ಅವರಿಗೆ ಸಮಯವಿಲ್ಲ. അങ്ങനെയുള്ള പലരും ഈ സമയങ്ങളിലൊക്കെ എന്നെ വിളിക്കാറുണ്ട്. ಆ ಒಂದು ವಿಷಯದಲ್ಲೆಲ್ಲ ಈ ಸಮಯದಲ್ಲಿ ನನ್ನನ್ನು ಕರೆಯುತ್ತಾ ಇದ್ದಾರೆ. അപ്പോൾ വിളിച്ചാൽ പോലും കിട്ടാത്ത ആൾക്കാരാണ് ഇപ്പൊ വിളിക്കുന്നത്. ಸಿಕ್ಕದೇ ಇರುವಂತಹ ಕರೆದಂತ ಸಮಯದಲ್ಲಿ ಸಿಕ್ಕದೇ ಇರುವಂತಹ ಜನರೇ ಈಗ ಕರೀತಾ ಇರುವಂತದ್ದು.
ഇപ്പൊ തിരക്കില്ലേ ബ്രദറെ എന്ന് ചോദിച്ചാൽ പറയും ഒരു തിരക്കുമില്ല ബ്രദറെ, ഫ്രീ അതുകൊണ്ടാ വിളിച്ചെന്നാ പറയുന്നത്. ಓ ಸಹೋದರ, ಯಾವ ಬ್ಯುಸಿಯೂ ಇಲ್ಲ, ಯಾವ ವ್ಯಸ್ತತೆಯೂ ಇಲ್ಲ, ಫ್ರೀ ಆಗಿದ್ದೀನಿ, ಅದಕ್ಕೆ ಕರೆದೆ. ഇങ്ങനെ തിരക്ക് പിടിച്ച് മുമ്പോട്ട് പോയ ദൈവത്തെ മറന്നുപോയ ജനത്തോട് ദൈവം പറയുകയാണ്, ഈ സമയം ദൈവത്തെ അന്വേഷിക്കാനുള്ള സമയമാണ്. ಈ ರೀತಿಯಾಗಿ ವ್ಯಸ್ತರಾಗಿ ಮುಂದಕ್ಕೆ ಹೋಗುತ್ತಾ ಇರುವಂತಹ ಜನರೊಟ್ಟಿಗೆ ದೇವರು ಹೇಳುತ್ತಾ ಇದ್ದಾನೆ, ಇದು ದೇವರನ್ನು ಹುಡುಕುವಂತಹ ಸಮಯ ಎಂಬುದಾಗಿ. ഇന്ന് രാത്രി എല്ലാം ശ്രദ്ധിക്കുന്ന സഹോദരി സഹോദരന്മാരെ, ഇത് നമ്മുടെ ജീവിതത്തിലും ശരിയല്ലേ? ಈ ರಾತ್ರಿಯಲ್ಲಿ ನನ್ನನ್ನು ಕೇಳುತ್ತಾ ಇರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿಯೂ ಕೂಡ ಇದು ಸರಿಯಲ್ಲವೋ? നമ്മൾ ഒത്തിരി തിരക്കല്ലായിരുന്നോ? ನಾವು ಸಹ ಬಹಳ ವ್ಯಸ್ತರಾಗಿರ್ಲಿಲ್ವಾ? ആരാധനയ്ക്ക് പോകാൻ പറ്റാതെ, ಆರಾಧನೆಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, പ്രാർത്ഥനയ്ക്ക് പോകുവാൻ പറ്റാതെ, ಪ್ರಾರ್ಥನೆಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ബൈബിൾ സ്റ്റഡിക്ക് സമയമില്ലാതെ, ಬೈಬಲ್ ಸ್ಟಡಿಗೆ ಸಮಯವಿಲ್ಲದೆ ഭയങ്കര തിരക്കായിരുന്നില്ലേ? ಬಹಳ ವ್ಯಸ್ತರಾಗಿರ್ಲಿಲ್ವಾ? ഇപ്പൊ എത്രയോ മാസങ്ങളായി ഒരു തിരക്കുമില്ലാതെ മിക്കവാറും ആൾക്കാരൊക്കെ വീട്ടിലിരിപ്പാണ്. ಓ, ಈಗ ಎಷ್ಟೋ ತಿಂಗಳಾಯ್ತು, ಯಾವ ವ್ಯಸ್ತತೆ ಇಲ್ಲತ್ತವೆ, ಯಾವ ಬ್ಯುಸಿ ಇಲ್ಲದೆ ಮನೆಯಲ್ಲೇ ಇದ್ದೇವೆ. ഞാൻ മനസ്സിലാക്കുന്നത് ദൈവം ഈ സമയം നമുക്ക് നൽകിയിരിക്കുന്നത് ദൈവത്തെ അന്വേഷിക്കുവാൻ വേണ്ടിയാണ്. ನಾನು ಅರ್ಥ ಮಾಡಿಕೊಂಡಂತದ್ದು, ಈ ಸಮಯವನ್ನು ದೇವರು ನಮಗೆ ಕೊಟ್ಟಂತದ್ದು ನಾವು ದೇವರನ್ನ ಹುಡುಕುವುದಕ್ಕೋಸ್ಕರವಾಗಿ. As far as the God's people are concerned, this time is to seek him. ದೇವರ ಜನರ ಸಂಬಂಧವಾಗಿ ದೇವರು ಆಲೋಚಿಸುವಂತಹ ವಿಷಯ, ಆತನ ಜನರು ಆತನ ಹುಡುಕಬೇಕು. ಹಲೋ, can you hear me? ഹലോ, യെസ്. ആ, brother. ദൈവത്തിന്റെ പ്രത്യേകതകൾ ഈ വേദഭാഗത്ത് പറഞ്ഞിട്ടുണ്ട്. ದೇವರ ಒಂದು ವಿಶೇಷತೆಗಳು ಈ ವಾಕ್ಯಭಾಗದಲ್ಲಿ ಬರೆಯಲ್ಪಟ್ಟಿವೆ. So there are three names used here to refer to God. ಇಲ್ಲಿ ದೇವರನ್ನು ಸೂಚಿಸುವುದಕ್ಕೋಸ್ಕರವಾಗಿ 3 ಹೆಸರುಗಳು ಬರೆಯಲ್ಪಟ್ಟಿವೆ. Seek God. ದೇವರನ್ನು ಹುಡುಕಿರಿ. So what is the nature of that God? ಆ ದೇವರ ಸ್ವಭಾವ ಏನು? All these names of God mentioned in this passage will reveal different characters of God. ಈ ಬರೆಯಲ್ಪಟ್ಟಂತದ್ದು, ನಮೂದಿಸಲ್ಪಟ್ಟಂತ ಈ ಹೆಸರುಗಳೆಲ್ಲವೂ ಸಹ ದೇವರ ವಿವಿಧ ಗುಣಲಕ್ಷಣಗಳನ್ನು ಅಥವಾ ಗುಣ ಸ್ವಭಾವಗಳ ಕುರಿತಾಗಿ ಹೇಳುವಂತದ್ದಾಗಿದೆ. 5-ാം അധ്യായം 6-ാമത്തെ വാക്യത്തിൽ നമ്മൾ വായിക്കുന്നത്, നിങ്ങൾ ജീവിച്ചിരിക്കുന്നതിന് യഹോവയെ അന്വേഷിപ്പിൻ. 5ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಓದುವಂತದ್ದು, ಯೆಹೋವನನ್ನು ಹುಡುಕಿರಿ, ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. So here the name is mentioned here for God is Jehovah. ಇಲ್ಲಿ ಆ ದೇವರಿಗೆ ಬರೆಯಲ್ಪಟ್ಟಂತ ಹೆಸರು ಯೆಹೋವನು. So God is asking them to see God. ಯಾವರನ್ನು ಆತನು ಅವರಿಗೆ ಕೇಳುತ್ತಾ ಇದ್ದಾನೆ, ನೀವು ದೇವರನ್ನು ಹುಡುಕುವ ಯೆಹೋವನನ್ನು ಹುಡುಕಿರಿ. Whom to seek? ಯಾರನ್ನು ಹುಡುಕಬೇಕು? We need to seek God. ನಾವು ದೇವರನ್ನು ಹುಡುಕಬೇಕು. Who is he? ಆತನು ಯಾರು? Who is Jehovah? ಆತನು ಯೆಹೋವನು. The Jehovah means, ಯೆಹೋವನು ಅಂದ್ರೆ theologically he is a covenant keeping God. ದೈವಶಾಸ್ತ್ರೀಯವಾಗಿ ಆತನು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವಂತಹ ದೇವರು. വാഗ്ദത്തങ്ങളിൽ വിശ്വസ്തനായ ദൈവം, ವಾಗ್ದಾನಗಳಲ್ಲಿ ನಂಬಿಗಸ್ತನಾದಂತಹ ದೇವರು. അബ്രഹാമിന്റെ ജീവിതത്തിൽ വാർദ്ധക്യകാലത്ത് ഒരു സന്തതി ഉണ്ടാകുക എന്നുള്ള അസാധ്യമായിരുന്നു. ಅಬ್ರಹಾಮನ ಜೀವಿತದಲ್ಲಿ ವೃದ್ಧಾಪ್ಯದ ಸಮಯದಲ್ಲಿ ಒಂದು ಸಂತತಿ ಉಂಟಾಗ್ತದೆ ಎಂಬಂತದ್ದು ಬಹಳ ಅಸಾಧ್ಯವಾದಂತಹ ವಿಷಯವಾಗಿತ್ತು. As God has promised to Abraham, he received a child in his old age. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಹಾಗೆ ತನ್ನ ವೃದ್ಧಾಪ್ಯದಲ್ಲಿ ಆತನೊಬ್ಬ ಮಗನನ್ನು ಪಡೆದುಕೊಂಡನು. When he received this blessing from God, ಯಾವಾಗ ಆತನು ಈ ಒಂದು ಆಶೀರ್ವಾದವನ್ನು ದೇವರಿಂದ ಪಡೆದುಕೊಂಡನು, he addressed God as Jehovah. ಆತನು ದೇವರನ್ನ ಯೆಹೋವನೆಂಬುದಾಗಿ ಉಲ್ಲೇಖಿಸಿದನು. Because God is a covenant keeping God. ಯಾಕೆಂದ್ರೆ ದೇವರು വാഗ്ദാനಗಳನ್ನು കാപ്പാടുವಂತಹ ದೇವರು. ഇപ്പോൾ ദൈവജനം മറ്റു പലരും ഒക്കെ ആശ്രയിച്ച് മുമ്പോട്ട് പോവുകയാണ്.
ಈಗ ಎಲ್ಲಾ ವಿಷಯದಲ್ಲಿಯೂ ಕೂಡ ದೇವ ಜನರು ಅವರನ್ನು ಆಶ್ರಯಿಸಿ ಹಿಂದಕ್ಕೆ ಹೋಗುತ್ತಾ ಇದ್ದಾರೆ. ദൈവം പറയാണ് നിങ്ങൾ ആശ്രയിക്കേണ്ടുന്നത് യഹോവയാണ്. ಈಗ ದೇವರು ಹೇಳುತ್ತಾ ಇದ್ದಾನೆ, ನೀವು ಆಶ್ರಯಿಸಬೇಕಾದಂತದ್ದು ಯೆಹೋವನನ್ನು. കാരണം അവൻ വാഗ്ദത്തങ്ങളിൽ വിശ്വസ്തനാണ്. ಯಾಕೆಂದ್ರೆ ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. മനുഷ്യരൊക്കെ അനേക വാഗ്ദത്തങ്ങൾ ചെയ്യാറുണ്ട്. ಮನುಷ್ಯರು ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ. We know from our own experiences that those promises are not kept rightly. ನಮ್ಮ ಸ್ವಂತ ಜೀವಿತದಲ್ಲಿಯೇ ನಮಗೆ ಗೊತ್ತಾಗ್ತದೆ ಆ ಒಂದು ವಾಗ್ದಾನಗಳನ್ನ ಸರಿಯಾಗಿ ನಾವು ಪಾಲಿಸಲಿಲ್ಲ. ഈ പ്രതികൂല സാഹചര്യത്തിൽ നമുക്കറിയാം, നമ്മളെ അന്വേഷിക്കുകയോ സഹായിക്കുകയും ചെയ്യേണ്ടുന്ന പലരും അന്വേഷിക്കുകയോ വിളിക്കാറ് പോലും ഇല്ല എന്നുള്ളത് യാഥാർത്ഥ്യമല്ലേ? ಈ ಒಂದು ಪ್ರತಿಕೂಲವಾದಂತಹ ಸಮಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ನಮಗೆ ಸಹಾಯ ಮಾಡುವಂತವ್ರು ನಮ್ಮನ್ನು ಹುಡುಕುವಂತವ್ರಿಗೋಸ್ಕರವಾಗಿ ನಾವು ಅವ್ರನ್ನ ಒಂದು ವೇಳೆ ಫೋನ್ ಕೂಡ ಮಾಡುತ್ತಾ ಇಲ್ಲ. ദൈവം പറയാണ്, നിങ്ങൾ അന്വേഷിച്ചു പോകുന്നവരൊന്നും നിങ്ങളെ സഹായിക്കുവാൻ പറ്റാത്തവരാണ്. ದೇವರು ಹೇಳುತ್ತಾ ಇರುವಂತಹ ಮಾತೇನೆಂದ್ರೆ, ನೀವು ಅವರು ಸಹಾಯ ಮಾಡುತ್ತಾರೆಂಬುದಾಗಿ ನೀವು ಅವರ ಹಿಂದೆ ಹೋಗುತ್ತಾ ಇರುವಂತಹ ಜನರು ಯಾರಿದ್ದಾರೋ ಅವರಿಗೆ ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗದೇ ಇರುವಂತಹ ಜನರು. കാരണം അവരാരും വാഗ്ദത്തങ്ങളിൽ വിശ്വസ്തരല്ല. ಯಾಕೆಂದ್ರೆ ಅವ್ರು ಯಾರು ಕೂಡ ವಾಗ್ದಾನಗಳಲ್ಲಿ ನಂಬಿಗಸ್ತರಲ್ಲ. എന്നാൽ ഞാൻ വാഗ്ദത്തങ്ങളിൽ വിശ്വസ്തനായ ദൈവമാണ്. ಆದ್ರೆ ನಾನಾದರೂ ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರಾಗಿದ್ದೇನೆ. കർത്താവായ യേശു ക്രിസ്തു ശിഷ്യന്മാരെ അയക്കുമ്പോൾ പറഞ്ഞൊരു കാര്യമുണ്ട്. ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರನ್ನು ಕಳಿಸುವಂತಹ ಸಮಯದಲ್ಲಿ ಹೇಳಿದಂತಹ ಒಂದು ಮಾತಿದೆ. ഒരു മഹാദൗത്യം ലോകത്തെമ്പാടും സുവിശേഷം അറിയിക്കുവാനുള്ള ഗ്രേറ്റ് കമ്മീഷൻ ഹാഡ് ഗിവൺ ടു ദ പീപ്പിൾ, ടു ദ ഡിസൈപ്പിൾസ്. ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲೆಲ್ಲ ಹೋಗಿ ಸುವಾರ್ತೆಯನ್ನು ಸಾರುವಂತಹ ಶ್ರೇಷ್ಠ ಆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ദൈവം അവരോട് പറയുന്ന വാഗ്ദത്തമുണ്ട്, ഐ വിൽ ബി വിത്ത് യു, ഞാൻ നിങ്ങളോട് കൂടെ ഉണ്ടാകും. ದೇವರವರಿಗೆ ಹೇಳಿದಂತಹ ಒಂದು ವಾಗ್ದಾನ ಇದೆ, ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ. ഇന്ന് രാത്രിയിൽ ഈ സന്ദേശം ശ്രദ്ധിക്കുന്ന ദൈവമക്കളെ, ദൈവദാസന്മാരെ, ರಾತ್ರಿ ವೇಳೆಯಲ್ಲಿ ಸಂದೇಶವನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರ ದಾಸರೇ, നമ്മളെ വിളിച്ച, നമ്മളെ അയച്ച ഈ മഹാരാജാവ് ഈ പ്രതികൂലത്തിൽ നമ്മളെ വിട്ടുകളഞ്ഞിട്ടില്ല. ನಮ್ಮನ್ನು ಕರೆದಂತಹ, ನಮ್ಮನ್ನು ಕಳಿಸಿದಂತಹ ಈ ಶ್ರೇಷ್ಠ ರಾಜ್ಯನು ನಮ್ಮನ್ನು ಬಿಟ್ಟು ಬಿಡ್ಲಿಲ್ಲ. Our God is a promise keeping God. ನಮ್ಮ ದೇವರು ವಾಗ್ದಾನಗಳನ್ನು ಕಾಪಾಡಿಕೊಳ್ಳುವಂತಹ ದೇವರು. He is with us even in the troublesome time. ಆತನು ಆ ಒಂದು ವ್ಯಾಧಿಗಳ ಸಮಯದಲ್ಲಿ, ಕಷ್ಟ ಕಾಲದಲ್ಲಿ ಸಹ ನಮ್ಮ ಜೊತೆಗಾರನಾಗಿದ್ದಾನೆ. ಆದ್ದರಿಂದ ನಾವು ಆತನನ್ನು ಹುಡುಕೋಣ. Other things and let us seek God. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ದೇವರನ್ನೇ ಹುಡುಕೋಣ. രണ്ടാമതായി ദൈവത്തിന് കൊടുത്തിരിക്കുന്ന പേര് 8ാമത്തെ വാക്യത്തിലുണ്ട്, വേഴ്സ് 8. ಎರಡನೇದಾಗಿ ದೇವರಿಗೆ ಕೊಟ್ಟಂತಹ ಹೆಸರು 8ನೇ ವಚನದಲ್ಲಿ ನಾವು ನೋಡುತ್ತೇವೆ. Okay, you can read that verse in your vernacular. 8ನೇ ವಚನದಲ್ಲಿ, ಕೃತ್ತಿಕೆಯನ್ನು ಮೃಗಶಿರವನ್ನು ಸೃಷ್ಟಿಸಿ ಕಾರ್ಗತ್ತಲನ್ನು ಬೆಳಕನ್ನಾಗಿ ಮಾಡಿ ಹಗಲನ್ನು ಇರುಳಿಗೆ ಮಾರ್ಪಡಿಸಿ ಸಾಗರದ ಜಲವನ್ನು ಬರಮಾಡಿಕೊಂಡ ಭೂಮಂಡಲದ ಮೇಲೆ ಆ ಸುರಿವಾತನ ಕಡೆಗೆ ತಿರುಗಿಕೊಳ್ಳಿರಿ, ಯೆಹೋವನೆಂಬುದೇ ಆತನ ನಾಮಧೇಯ. ഇവിടെ ഉപയോഗിച്ചിരിക്കുന്ന ആ യഹോവ എന്ന് പറയുന്ന ഈ പേരിന്റെ അർത്ഥം എന്ന് പറയുന്നത്, ಇಲ್ಲಿ ಉಪಯೋಗಿಸಲ್ಪಟ್ಟಂತ ಯೆಹೋವ ಎಂಬಂತ ಆ ಹೆಸರಿನ ಅರ್ಥವೇನೆಂಬುದಾಗಿ ಹೇಳುವುದಾದ್ರೆ, എന്ന് പറഞ്ഞാൽ നക്ഷത്രഗോളങ്ങളെയും ആകാശത്തെയും പ്രപഞ്ചത്തെയും ഒക്കെ നിയന്ത്രിക്കുന്നവനായ ഒരു ദൈവത്തെ കുറിച്ചാണ് ഈ 8ാമത്തെ വാക്യം പറയുന്നത്. 8ನೇ ವಚನ ಹೇಳುವಂತದ್ದು ನಕ್ಷತ್ರಗಳನ್ನ, ಆಕಾಶ ಮಂಡಲವನ್ನ, ಭೂಮಂಡಲವನ್ನು ಸಹ ನಿಯಂತ್ರಿಸುವಂತಹ ದೇವರನ್ನ ಯೆಹೋವನೆಂಬುದಾಗಿ ಇಲ್ಲಿ ಕರೆಯುತ್ತಾ ಇದೆ. ദൈവത്തിന് ഉപയോഗിച്ചിരിക്കുന്ന വേർഡ് എന്ന് പറയുന്നത്, the word is used here is Elohim. ಇಲ್ಲಿ ಉಪಯೋಗಿಸಲ್ಪಟ್ಟಂತಹ, ದೇವರಿಗೆ ಉಪಯೋಗಿಸಲ್ಪಟ್ಟಂತಹ ಪದ ಎಲೋಹಿಮ್. The meaning of that Hebrew word Elohim means Almighty God. ಇಲ್ಲಿ ಆ ಎಲೋಹಿಮ್ ಎನ್ನುವುದಾಗಿ ಉಪಯೋಗಿಸಲ್ಪಟ್ಟಂತ ಇಬ್ರಿಯ ಭಾಷೆಯ ಅರ್ಥ ಸರ್ವಶಕ್ತನಾದ ದೇವರು. അപ്പോൾ നിങ്ങൾ ആരെയാണ് അന്വേഷിക്കേണ്ടുന്നത്? ಈಗ ನೀವು ಯಾರನ್ನ ಹುಡುಕಬೇಕು? ദൈവത്തെ അന്വേഷിക്കണം. ದೇವರನ್ನು ಹುಡುಕಬೇಕು. ഈ ദൈവത്തിന്റെ പ്രത്യേകതകൾ എന്തൊക്കെയാണ്? ಈ ದೇವರ ವಿಶೇಷತೆ ಏನಂದ್ರೆ, ഒന്ന്, അവൻ വാഗ്ദത്തങ്ങളിൽ വിശ്വസ്തനാണ്.
ಮೊದಲನೇದಾಗಿ ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. 8ാമത്തെ വാക്യം പറയുന്നു അവൻ സർവശക്തനാണ്. ಎರಡನೇದಾಗಿರುವುದಾಗಿ 8ನೇ ವಚನ ಹೇಳ್ತದೆ ಆತ ಸರ್ವಶಕ್ತನು. Our God is a sovereign almighty. ನಮ್ಮ ದೇವರು ಸಾರ್ವಭೌಮನಾದಂತ ಸರ್ವಶಕ್ತನು. He controls everything. ಆತನು ಎಲ್ಲವನ್ನು ಸಹ ನಿಯಂತ್ರಿಸುತ್ತಾನೆ. ആ ദൈവത്തെയാണ് നിങ്ങൾ അന്വേഷിക്കേണ്ടത്. ಆ ದೇವರನ್ನೇ ನೀವು ಹುಡುಕಬೇಕು. മനുഷ്യൻ സർവശക്തരല്ല. ಮನುಷ್ಯರು ಸರ್ವಶಕ್ತರಲ್ಲ. ഈ ഇസ്രായേൽ ഈ അസീറിയരെ ഇവരെ കൊണ്ടുപോകും എന്ന് ഇവർ പറഞ്ഞപ്പോൾ ಈ ಇಸ್ರಾಯೇಲರನ್ನ ಅಶ್ಶೂರ್ಯರು ಕರೆದುಕೊಂಡು ಅಥವಾ ತೆಗೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಹೇಳುವಾಗ ഞാൻ ആരംഭത്തിൽ ഓർമ്മിച്ചതുപോലെ ഇവർക്ക് വലിയൊരു സൈനിക ശക്തി ആ സമയത്തുണ്ട്. ನಾನು ಪ್ರಾರಂಭದಲ್ಲಿ ನಿಮಗೆ ನೆನಪಿಸಿದ ಹಾಗೆ ಇವರಿಗೆ ಸೈನ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇತ್ತು. മാത്രമല്ല മറ്റ് അയൽ രാജ്യങ്ങളിലെ സൈന്യവുമായി അവർ സഖ്യത ചെയ്തിട്ടുണ്ട്. ಮತ್ತು ನೆರೆಹೊರೆಯ ರಾಜ್ಯಗಳು ಸೇನೆಯಾಗಿ ಇವರಿಗೆ ವಾಗ್ದಾನ ಮಾಡಿದ್ದಾರೆ. അപ്പോൾ ഇവർ ചിന്തിച്ചിരുന്നത് അസീറിയര് വന്നാലും ഇവരുടെ സൈനിക ശക്തി കൊണ്ട് ഇവർക്ക് അവരെ പരാജയപ്പെടുത്താം എന്നുള്ളതായിരുന്നു. ಇವರು ಆಲೋಚನೆ ಮಾಡಿದಂತದ್ದೇನೆಂದ್ರೆ ಅಶ್ಶೂರ್ಯರು ಆ ಸೈನ್ಯವನ್ನ ಈ ಒಂದು ಸೈನ್ಯ ಬಲದಿಂದ ಅವರನ್ನು ಸೋಲಿಸಬಹುದೆಂಬುದಾಗಿ ಆಲೋಚಿಸಿದರು. So the northern kingdom of Israel had a pseudomic understanding that their army is mighty to defeat the Assyrian army. ಆದ್ದರಿಂದ ಇಸ್ರಾಯೇಲರು ಆ ಅಶ್ಶೂರ್ಯರ ಸೈನ್ಯವನ್ನು ಜಯಿಸಲಿಕ್ಕೆ ಸಾಧ್ಯವಾದಂತಹ ಶಕ್ತಿಶಾಲಿಯಾದಂತಹ ಸೈನ್ಯ ಈ ಇಸ್ರಾಯೇಲರ ಜೊತೆಯಲ್ಲಿ ಇತ್ತು ಎಂಬುದಾಗಿ ಅವರು ಊಹಾತ್ಮಕವಾಗಿ ಆಲೋಚಿಸಿದರು. ദൈവം അവരോട് പറയാണ് നിങ്ങൾ സർവശക്തരല്ല. ದೇವರವ್ರ ಹತ್ರ ಹೇಳ್ತಾ ಇದ್ದೇನೆ ನೀವು ಸರ್ವಶಕ್ತರಲ್ಲ. നിങ്ങളുടെ സൈന്യവും ശക്തമല്ല. ನಿಮ್ಮ ಸೈನ್ಯವು ನಿಮ್ಮ ಸೇನೆಯೂ ಕೂಡ ಶಕ್ತವಾದದಲ್ಲ. ഞാൻ വിചാരിച്ചെങ്കിൽ മാത്രമേ നിങ്ങൾക്ക് നിലകൊള്ളുവാൻ സാധ്യമാകുകയുള്ളൂ. ನಾನು ಆಲೋಚಿಸಿದ್ರೆ ಮಾತ್ರವೇ ನೀವು ನಿಲ್ಲಿಕ್ಕೆ ಸಾಧ್ಯ. അതുകൊണ്ടാണ് ദൈവം പറയുന്നത് നിങ്ങൾ സർവശക്തനെ അന്വേഷിക്കുക. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದಾನೆ ನೀವು സർവശക്തನನ್ನು ಹುಡುಕಿರಿ. നമ്മളും പലപ്പോഴും നമ്മിൽ തന്നെ ആശ്രയിക്കാറുണ്ട്. ಅನೇಕ ಸಾರಿ ನಾವು ನಮ್ಮಷ್ಟಕ್ಕೆ ನಮ್ಮನ್ನೇ ಆಶ್ರಯಿಸಿಕೊಳ್ಳುತ್ತೇವೆ. നമ്മുടെ ശരീരത്തിന്റെ ശക്തിയിൽ നമ്മൾ ആശ്രയിക്കാറുണ്ട്. ನಮ್ಮ ಶರೀರದ ಒಂದು ಬಲದಲ್ಲಿ ನಾವು ಆಶ್ರಯಿಸಿಕೊಳ್ತೇವೆ. നമ്മുടെ സാമ്പത്തിക ശക്തിയിൽ നമ്മൾ ആശ്രയിക്കാറുണ്ട്. ನಮ್ಮ ಆರ್ಥಿಕ ಶಕ್ತಿಯಲ್ಲಿ ನಮ್ಮನ್ನು ಆಶ್ರಯಿಸಿಕೊಳ್ತೇವೆ. നമുക്കുള്ള നല്ല ജോലിയിൽ നമ്മൾ ആശ്രയിക്കാറുണ്ട്. ನಮಗಿರುವಂತಹ ಒಳ್ಳೆ ಉದ್ಯೋಗದಲ್ಲಿ ನಾವು ಆಶ್ರಯಿಸಿಕೊಳ್ತೇವೆ. എന്നാൽ ഈ ദിവസങ്ങളിൽ ഒന്നുമല്ല എന്ന് ദൈവം നമുക്ക് കാണിച്ചു നൽകിക്കൊണ്ടിരിക്കുകയാണ്. ಆದರೆ ಈ ದಿನಗಳಲ್ಲಿ ಅದ್ಯಾವುದು ಕೂಡ ಕೆಲಸ ಮಾಡುವುದಿಲ್ಲ ಎಂಬುದಾಗಿ ದೇವರು ತೋರಿಸಿಕೊಟ್ಟಿದ್ದಾನೆ. ആരോഗ്യ ദൃഢഗാത്രരായ ലക്ഷോപലക്ഷം ആൾക്കാരല്ലേ ഓരോ നിമിഷവും പിടഞ്ഞു വീണ് മരിച്ചുകൊണ്ടിരിക്കുക. നമ്മളത് കൺമുമ്പിൽ കണ്ടുകൊണ്ടിരിക്കുന്നു. ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದಂತದ್ದು ಆರೋಗ್ಯರಾಗಿ ದೃಢಕಾಯ ಉಳ್ಳಂತಹ ಜನರೇ ಪ್ರತಿ ನಿಮಿಷ ಅವರು ಬಿದ್ದು ಸತ್ತು ಹೋಗ್ತಾರೋ ಅಂತ ನೋಡ್ತಾ ಇದ್ದೇವೆ. സമ്പന്ന രാജ്യം വരെ കൂപ്പുകുത്തിയിരിക്കുന്ന ഒരു കാലഘട്ടത്തിൽ നമ്മൾ ജീവിക്കുന്നു. സമ്പത്തിന് മനുഷ്യനെ സഹായിക്കുവാൻ സാധ്യമല്ല എന്ന് തിരിച്ചറിയുന്നു. ಐಶ್ವರ್ಯವುಳ್ಳಂತಹ ದೇಶಗಳೇ ಅಹಾಕಾರವಾಗಿ ಕೂಗುತ್ತಾ ಇರುವುದು ಅವರ ಐಶ್ವರ್ಯ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. നല്ല ജോലി ഉണ്ടായിരുന്ന അനേകർക്ക് അവരുടെ തൊഴിലുകൾ നഷ്ടമായി. ಒಳ್ಳೆ ಕೆಲಸ ಇತ್ತು, ಅನೇಕರಿಗೆ ಅವರ ಕೆಲಸವು ತಪ್ಪಿ ಹೋಯಿತು. മനുഷ്യൻ ഒന്നുമില്ല എന്ന് ദൈവം ഈ ദിവസങ്ങളിൽ നമ്മളെയും കാണിച്ചു നൽകിക്കൊണ്ടിരിക്കുകയാണ്. ಮನುಷ್ಯನು ಆಶ್ರಯಿಸಿಕೊಂಡಂತದ್ರಲ್ಲಿ ಏನು ಸಹ ಆಗುವುದಿಲ್ಲ ಎಂಬುದಾಗಿ ದೇವರು ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಕಲಿಸುತ್ತಾ ಇದ್ದಾನೆ. അതുകൊണ്ട് ഇന്ന് രാത്രിയിൽ ദൈവത്തിന് നമ്മളോടും പറയുവാനുള്ള സന്ദേശം നിങ്ങൾ ദൈവത്തെ അന്വേഷിക്കുക എന്നുള്ളതാണ്. ಆದ್ರಿಂದ ಈ ರಾತ್ರಿ ವೇಳೆಯಲ್ಲಿ ದೇವರು ನಮ್ಮೊಟ್ಟಿಗೆ ತಿಳಿಸುವಂತಹ ಸಂದೇಶ ಈ ಹೊತ್ತು ನೀವು ದೇವರನ್ನು ಆಶ್ರಯಿಸಿಕೊಳ್ಳಿರಿ. ദൈവം ഒരു വാക്ക് പറഞ്ഞാൽ ഈ മഹാമാരി മാറും. ದೇವರು ಒಂದು ಮಾತು ಹೇಳಿದ್ರೆ ಸಾಕು, ಈ ಮಹಾವ್ಯಾಧಿಯು ಅದು ಹೋಗ್ತದೆ. കാരണം അവൻ സർവശക്തനാണ്. ಯಾಕೆಂದ್ರೆ ಆತನು ಸರ್ವಶಕ್ತನಾಗಿದ್ದಾನೆ. ദാവീദന്റെ കാലഘട്ടത്തിൽ ഒരു മഹാവ്യാധി അവിടെ ഉണ്ടാകുവാനിടയായി. ದಾವಿದನ ಕಾಲಮಾನದಲ್ಲಿ ಅಥವಾ ದಿನಮಾನದಲ್ಲಿ ಒಂದು ದೊಡ್ಡ ಮಹಾವ್ಯಾಧಿ ಉಂಟಾಯಿತು. 80,000-ൽ പരം ആൾക്കാർ ഇസ്രായേൽ പാളയത്തിൽ മരിച്ചു വീഴുവാനിടയായി. 80,000 ಜನರು ಇಸ್ರಾಯೇಲರ ಪಾಳ್ಯದಲ್ಲಿ ಸತ್ತು ಬಿದ್ದರು. അപ്പോൾ ദൈവജനത്തിന്റെ ഇടയ്ക്ക് നാവി നടത്തുന്ന ദൈവത്തിന്റെ ദൂതനോട് ദൈവം പറയുകയാണ്, മതി, നിന്റെ വാൾ പിൻവലിക്കുക എന്ന് പറയുന്നുണ്ട്. ಆಗ ದೇವಜನರ ಮುಖಾಂತರವಾಗಿ ದೇವರು ದೂತನೊಂದು ಮಾತ್ರ ಹೇಳ್ತಾನೆ, ಸಾಕು, ನಿನ್ನ ಕತ್ತಿಯನ್ನು ನೀನು ಹಿಂದಕ್ಕೆ ತೆಗೆದುಕೋ.
Because our God is a gracious God. ಯಾಕೆಂದ್ರೆ ನಮ್ಮ ದೇವರು ಕೃಪಾಪೂರ್ಣನಾದಂತಹ ದೇವರು. ദൈവം സർവശക്തനായിരിക്കുമ്പോൾ തന്നെ അവൻ കൃപാലുവായ ദൈവമാണ്. ದೇವರು ಸರ್ವಶಕ್ತನಾಗಿರುವಾಗಲೇ ಆತನು ಕೃಪಾಳುವಾದಂತಹ ದೇವರಾಗಿದ್ದಾನೆ. ഇന്ന് രാത്രി ദൈവമക്കളായ നമ്മൾ ഇത് ഉറച്ചു വിശ്വസിക്കണം. നമ്മുടെ കർത്താവ് സർവശക്തനാണ്. ಈ ರಾತ್ರಿ ವೇಳೆಯಲ್ಲಿ ನಾವು ಬಹಳ ದೃಢವಾಗಿ ನಂಬಬೇಕು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ഈ വിഷയത്തിന്മേൽ പ്രവർത്തിക്കുവാൻ സാധിക്കുന്ന സർവശക്തന് മാത്രമാണ്. ಈ ವಿಷಯದ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವಂತದ್ದು ಸರ್ವಶಕ್ತನು ಮಾತ್ರವೇ. അദൃശ്യമായ ഈ ചെറുവൈറസിനെ ഒന്ന് പരാജയപ്പെടുത്തുവാൻ സമ്പന്ന രാജ്യങ്ങൾക്കോ ശാസ്ത്ര ലോകത്തിനോ ഇതുവരെയും കഴിഞ്ഞിട്ടില്ല. ಈ ಅದೃಶ್ಯವಾದಂತಹ ಚಿಕ್ಕ ವೈರಸ್ನ ಸೋಲಿಸಲಿಕ್ಕೆ ಬಹಳ ಐಶ್ವರ್ಯವುಳ್ಳಂತಹ ಬಹಳ ಶ್ರೇಷ್ಠರಾದಂತಹ ಬಲಿಷ್ಠ ರಾಷ್ಟ್ರಗಳೇ ಅದನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. മനുഷ്യൻ എത്രയോ വലിയവനാണെന്ന് അഹങ്കാരം കൊള്ളുന്നവനല്ലേ? ಮನುಷ್ಯನ ಎಷ್ಟು ದೊಡ್ಡವನೆಂಬಂತ ಅಹಂಕಾರ ಇದ್ದವನಲ್ವಾ? എന്നാൽ ഈ ഒരു ചെറിയ ഇതിനെ ഒരു വൈറസിനെ തുരത്തുവാൻ മനുഷ്യന് സാധിച്ചിട്ടില്ലല്ലോ. ಆದ್ರೆ ಈ ಒಂದು ಚಿಕ್ಕ ವೈರಸ್ ಅನ್ನು ಸೋಲಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗಲಿಲ್ವಲ್ಲ. ഇത് നമ്മളെ ഓർമ്മിപ്പിക്കുന്ന ഒരു വസ്തുതയുണ്ട്, നമ്മളൊന്നുമല്ല. ಇದು ನಮಗೆ ನೆನಪಿಸುವಂತಹ ಒಂದು ಮಾತಿದೆ, ನಾವೇನು ಅಲ್ಲ. സർവശക്തൻ അവൻ വിചാരിച്ചാൽ കാര്യങ്ങൾക്ക് നീക്കുപോക്കുണ്ട്. സർവശക്തനാದಂತ ಆತನು ನೆನೆಸಿದರೆ ಮಾತ್ರವೇ ಈ ಕಾರ್ಯಗಳು ನಡೆಯುತ್ತವೆ. അതുകൊണ്ട് ദൈവം പറയാണ്, പാപത്തിന്റെ പിന്നാലെ പോയത് മതി, സീക്ക് ആഫ്റ്റർ മീ, എന്നെ നിങ്ങൾ അന്വേഷിക്കുക. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ಪಾಪದ ಹಿಂದೆ ಹೋದಂತದ್ದು ಸಾಕು, ಈಗ ನನ್ನ ಹಿಂದೆ ಬಂದು ನನ್ನನ್ನು ಹುಡುಕಿರಿ. Stop sinning and seek me. That is what God says to his people. ದೇವರು ತನ್ನ ಜನರಿಗೆ ಹೇಳುವಂತ ಮಾತೇನೆಂದ್ರೆ, ಪಾಪವನ್ನು ನಿಲ್ಲಿಸಿ ನನ್ನನ್ನು ಹುಡುಕಲಿಕ್ಕೆ ಪ್ರಾರಂಭಿಸ್ರಿ. അപ്പോൾ ഈ ദൈവത്തിന്റെ രണ്ടാമത്തെ പ്രത്യേകത അവൻ സർവശക്തനാണ് എന്നുള്ളതാണ്. ದೇವರ ಎರಡನೆಯ ಪ್ರತ್ಯೇಕತೆ ವಿಶೇಷತೆ ಆತನ ಸರ್ವಶಕ್ತನೆಂಬಂತದ್ದು. മൂന്നാമത്തെ പ്രത്യേകത, ಮೂರನೇ ಒಂದು ಪ್ರತ್ಯೇಕತೆ, നമ്മൾ അന്വേഷിക്കുന്ന ദൈവത്തിന് അനേക പ്രത്യേകതകളുണ്ട്, എന്നാൽ ഈ വേദഭാഗത്ത് പറഞ്ഞിരിക്കുന്ന മൂന്നാമത്തെ ആശയം, ನಾವು ದೇವರನ್ನು ನಾವು ಹುಡುಕುತ್ತಾ ಇರುವಂತಹ ದೇವರಿಗೆ ಅನೇಕ ವಿಶೇಷತೆಗಳಿವೆ, ಆದ್ರೆ ಈ ಒಂದು ವಾಕ್ಯ ಭಾಗದಲ್ಲಿರುವಂತಹ ಮೂರನೇ ಒಂದು ವಿಶೇಷತೆ 5-ാം അധ്യായം 16-ാമത്തെ വാക്യത്തിൽ നമ്മൾ വായിക്കുന്ന ഇങ്ങനെയാണ്. 5ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. 5ನೇ ಅಧ್ಯಾಯದ The Lord God of hosts എന്ന് നമ്മളോട് വായിക്കുന്നുണ്ട്. The Lord ನಾವು ಸೇನಾಧೀಶ್ವರನಾದ ಯೆಹೋವ ಕರ್ತನು ಎಂಬುದಾಗಿ ನಾವು ನೋಡ್ತೇವೆ. ഇവിടെ കർത്താവ് എന്നാണ് പറഞ്ഞിട്ടുള്ളത്. ಇಲ್ಲಿ ಕರ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ. ഇവിടെ ഉപയോഗിച്ചിരിക്കുന്ന എബ്രായ വാക്ക്, ഇവിടെ ഉപയോഗിച്ചിരിക്കുന്ന വാക്ക് അഡോണായി എന്ന് പറയുന്ന വാക്കാണ്. ಇಲ್ಲಿ ಇಬ್ರಿಯ ಪದದಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಅಡೋನಾಯ್ ಎಂಬುದಾಗಿ. അഡോണായി മീൻസ് ദ ലോർഡ്. ಅಡೋನಾಯ್ ಅಂದ್ರೆ ಕರ್ತನು. കർത്താവ് എന്ന് പറഞ്ഞാൽ കർത്തൃത്വം നടത്തുന്നവൻ എന്നാണ്. ಕರ್ತನ್ ಎಂಬುದಾಗಿ ಹೇಳುವಾಗ ಕರ್ತೃತ್ವವನ್ನು ನಡೆಸುವಂತವನೆಂಬುದಾಗಿ. എന്റെ ജീവിതത്തിന്റെ നിയന്ത്രണമുള്ളവൻ, ನನ್ನ ಜೀವಿತದಲ್ಲಿ ನಿಯಂತ್ರಣವನ್ನಿರುವಂತನು. നമ്മൾ രക്ഷിക്കപ്പെട്ടപ്പോൾ യേശുക്രിസ്തുവിനെ രക്ഷകനും കർത്താവുമായിട്ടാണ് സ്വീകരിച്ചത്. ನಾವು ರಕ್ಷಣೆ ಹೊಂದಿದಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನು ಮತ್ತು ಒಡೆಯನಾಗಿ ಅಂಗೀಕರಿಸಿದ್ದೇವೆ. He is not only our savior, he must be our Lord. ಆತನು ನಮ್ಮ ರಕ್ಷಕನು ಮಾತ್ರವೇ ಅಲ್ಲ, ಆತನು ನಮ್ಮ ಕರ್ತನು ಸಹ ಆಗಿರಬೇಕು. ദൈവം കർത്താവാണെങ്കിൽ നമ്മുടെ ജീവിതത്തെ നിയന്ത്രിക്കുന്നത് കർത്താവ് തന്നെയാകണം. ದೇವರು ನಮ್ಮ ಕರ್ತನಾಗಿದ್ದರೆ ನಮ್ಮ ಜೀವಿತದಲ್ಲಿ ನಿಯಂತ್ರಿಸುವಂತವನು ಕರ್ತನು ತಾನೇ ಆಗಿರಬೇಕು. നമ്മൾ അനേക വീടുകളുടെ ഒക്കെ മുമ്പിൽ കേരളത്തിൽ പ്രത്യേകിച്ച് എഴുതി വെച്ചിരിക്കുന്ന ഒരു വാക്യമാണ്, ഈ വീടിന്റെ നായകൻ ക്രിസ്തുവാണ് എന്ന് എഴുതി വെക്കാറുണ്ട്. ನಮ್ಮ ಅನೇಕರ ಮನೆಗಳಲ್ಲಿ, ವಿಶೇಷವಾಗಿ ಕೇರಳದ ಮನೆಗಳಲ್ಲಿ ನಾವು ನೋಡುವಾಗ ಮನೆಯ ಮುಂಭಾಗದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿರುತ್ತದೆ, ಈ ಮನೆಯ ಕರ್ತನು ತಾನೇ ಆಗಿದ್ದಾನೆ, ಒಡೆಯನು ಕರ್ತನು ತಾನೇ ಆಗಿದ್ದಾನೆ. എന്നാൽ പലപ്പോഴും ആ വീടിന്റെ നായകൻ കർത്താവല്ല, ഭർത്താവോ ഭാര്യയോ ഒക്കെ ആയിരിക്കും അവിടുത്തെ കർത്തൃത്വം നടത്തുന്നവർ. ಆದ್ರೆ ಅನೇಕ ಸಾರಿ ಆ ಮನೆಯ ಕರ್ತನು ಅಥವಾ ಒಡೆಯನು ಕರ್ತನಾಗಿರೋದಿಲ್ಲ, ಗಂಡನೋ ಹೆಂಡತಿಯೋ ಆ ಮನೆಯ ಕರ್ತರಾಗಿರುತ್ತಾರೆ. പ്രിയപ്പെട്ടവരെ, ഈ ദൈവം നമ്മുടെ കർത്താവായി മാറണം. ನನ್ನ ಪ್ರಿಯರೇ, ಈ ದೇವರು ನಮ್ಮ ಕರ್ತನಾಗಿ ಮಾರ್ಪಡಬೇಕು. അനേകം ആൾക്കാർ ഈ ഇസ്രയേൽ ഇപ്പോൾ പറയുന്നുണ്ട്, ദൈവം ഞങ്ങൾക്കുണ്ടെന്നൊക്കെ അവർ പറയാറുണ്ട്. ಅನೇಕ ಸಾರಿ ಇಸ್ರಾಯೇಲರು ಈಗಲೂ ಸಹ ಹೇಳುವಂತಹ ಮಾತೇನೆಂದ್ರೆ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೋ. Though they say that God is our God, ಅವರು ದೇವರು ನಮ್ಮ ದೇವರು ಎಂಬುದಾಗಿ ಹೇಳಿದಾಗ್ಯೂ,
they are not willing to give the lordship of their life to God. ಆದ್ರೆ ಅವರು ತಮ್ಮ ಕರ್ತೃತ್ವವನ್ನ ಕರ್ತನಿಗೆ ಕೊಡ್ಲಿಕ್ಕೆ ಅವ್ರ ಮನಸ್ಸಿಲ್ಲ ಅವರಿಗೆ. ഇപ്പോൾ അവരുടെ കർത്തൃത്വത്തിന് കീഴിലാണ് കാര്യങ്ങൾ പോകുന്നത്. ಈಗ ಅವರ ಕರ್ತೃತ್ವದಲ್ಲಿ ಅಥವಾ ಅವರ ಒಡೆತನದಲ್ಲೇ ಕಾರ್ಯಗಳು ನಡೀತಾ ಇರುವಂತದ್ದು. കർത്താവ് പറയാണ്, ഞാൻ നിങ്ങളെ നയിക്കുവാൻ ഭരിക്കുവാൻ ഒരനുവാദം നിങ്ങൾ എനിക്ക് തരിക, അതുകൊണ്ട് നിങ്ങൾ എന്നെ അന്വേഷിക്കുക എന്നാണ് ദൈവം പറയുന്നത്. ಕರ್ತನಲ್ಲಿ ಹೇಳ್ತಾ ಇರುವಂತ ಮಾತೇನೆಂದ್ರೆ, ನಿಮ್ಮನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ, ನಿಮ್ಮನ್ನ ನಾನು ಹೊತ್ತುಕೊಂಡು ಹೋಗ್ಲಿಕ್ಕೆ ನನಗೆ ಒಂದು ಅನುಮತಿ ಕೊಡ್ರಿ, ಆದ್ರಿಂದ ನೀವು ನನ್ನನ್ನು ಹುಡುಕಿರಿ ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ദൈവമക്കളോട് ഞാനൊരു കാര്യം ചോദിക്കട്ടെ. ದೇವರ ಮಕ್ಕಳೊಟ್ಟಿಗೆ ನಾನೊಂದು ಪ್ರಶ್ನೆ ನಾನು ಕೇಳ್ತೇನೆ. നമ്മളെല്ലാവരും ദൈവത്തിൽ വിശ്വസിക്കുകയും ആശ്രയിക്കുകയും ചെയ്യുന്നവരാണ്. ನಾವೆಲ್ಲರೂ ಸಹ ಕರ್ತನಲ್ಲಿ ಆಶ್ರಯಿಸಿದಂತವರು, ನಂಬಿಕೆ ಇಟ್ಟವರೇ. എന്നാൽ വാസ്തവത്തിൽ കർത്താവാണോ നമ്മുടെ കർത്തൃത്വം നടത്തുന്നത്? ಆದ್ರೆ ವಾಸ್ತವಿಕತ್ವದಲ್ಲಿ ಕರ್ತನು ತಾನೇ ನಮ್ಮನ್ನು ನಡೆಸುತ್ತಾ ಇದ್ದಾನೋ? കർത്താവാണ് കർത്തൃത്വം നടത്തുക എന്ന് പറഞ്ഞാൽ വൺ ഹു കൺട്രോൾസ് മൈ ലൈഫ്. ಕರ್ತೃತ್ವವನ್ನು ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ ಆತನು ನನ್ನ ಜೀವಿತವನ್ನು ನಡೆಸುವಂತವನಾಗಿದ್ದಾನೆ ಹೊರತು ನಾನಲ್ಲ ಎಂಬುದಾಗಿ ಅದರ ಅರ್ಥ. കർത്താവാണ് എന്റെ ജീവിതത്തെ നയിക്കുന്നത് എങ്കിൽ, ഭരിക്കുന്നത് എങ്കിൽ, ಕರ್ತನು ತಾನೇ ನನ್ನ ಜೀವಿತವನ್ನು ನಡೆಸುವಂತವನು ಮತ್ತು ಮಾರ್ಗದರ್ಶನ ಮಾಡುವಂತವನು ಎಂಬುದಾಗಿ ಹೇಳುವಾಗ ഞാൻ പ്രാർത്ഥന ഒഴിവാക്കില്ലായിരുന്നു, ನಾನು ಪ್ರಾರ್ಥನೆ ಬಿಡ್ತಾ ಇರ್ಲಿಲ್ಲ, വചന പഠനം ഒഴിവാക്കില്ലായിരുന്നു, ದೇವರ ವಾಕ್ಯವನ್ನು ಓದುವಂತದನ್ನು ನಾನು ಬಿಡ್ತಾ ಇರ್ಲಿಲ್ಲ, ആരാധന ഒഴിവാക്കിയില്ലായിരുന്നു, ಆರಾಧನೆಯನ್ನು ನಾನು ಬಿಟ್ಟು ಬಿಡ್ತಾ ಇರ್ಲಿಲ್ಲ, വേദപുസ്തകത്തിലെ പ്രമാണങ്ങൾ അനുസരിക്കാതിരിക്കുകയില്ലായിരുന്നു, ದೇವರ ವಾಕ್ಯದಲ್ಲಿರುವಂತಹ ಆಜ್ಞೆಗಳನ್ನು ಅನುಸರಿಸದೆ ಇರ್ತಾ ಇರ್ಲಿಲ್ಲ. ഇതെല്ലാം നമ്മൾ ചെയ്യുന്നതിന്റെ കാരണം, ಇದೆಲ್ಲವನ್ನು ಸಹ ನಾವು ಮಾಡದಿರೋದಕ್ಕೆ ಕಾರಣ, നമ്മുടെ ജീവിതത്തിൽ കർത്താവിന് ഭരിക്കുവാൻ ഇല്ലെങ്കിൽ നിയന്ത്രിക്കുവാൻ അനുവാദം കൊടുക്കുന്നില്ല എന്നുള്ളതാണ്. ದೇವರಿಗೆ ನಮ್ಮನ್ನು ನಡೆಸುವಂತಹ ಅಥವಾ ನಮ್ಮ ನಿಯಂತ್ರಿಸುವುದಕ್ಕೋಸ್ಕರವಾಗಿ ಅನುಮತಿಯನ್ನು ನಾವು ಕೊಡುತ್ತಾ ಇಲ್ಲ. പുതിയ നിയമ ഭാഷയിൽ പറഞ്ഞാൽ, ಹೊಸ ಒಡಂಬಡಿಕೆ ಭಾಷೆಯಲ್ಲಿ ನಾವು ಹೇಳುದಾದ್ರೆ, ആത്മനിറവിൽ നമ്മൾ ജീവിക്കുന്നില്ല. ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ನಾವು ಜೀವಿಸುತ್ತಾ ಇಲ್ಲ. ആത്മനിറവിൽ ജീവിക്കുക എന്ന് പറഞ്ഞാൽ, ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಜೀವಿಸಿರಿ ಎಂಬುದಾಗಿ ಹೇಳುವುದಾದ್ರೆ, ആത്മാവിനെ അനുസരിച്ച് ജീവിക്കുക, ലിവിംഗ് അണ്ടർ ദ കൺട്രോൾ ഓഫ് ദ ഹോളി സ്പിരിറ്റ്. ദാറ്റ് ഈസ് ദ ബേസിക് മീനിങ് ഓഫ് ദ ഫില്ലിംഗ് ഓഫ് ദ ഹോളി സ്പിരിറ്റ്. ಪರಿಶುದ್ಧಾತ್ಮ ಭರಿತರಾಗಿರಿ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಟ್ಟವರಾಗಿ ನಡೆಯಿರಿ ಎಂಬುದಾಗಿ. നമുക്ക് ആവശ്യം ഈ കർത്താവിനെ, ഈ ദൈവത്തെ കർത്താവായി അല്ലെങ്കിൽ കർത്തൃത്വത്തിന് കീഴിൽ ജീവിക്കുക എന്നുള്ളതാണ്. ನಾವು ಈ ಕರ್ತನ ಕರ್ತೃತ್ವದಲ್ಲಿ ಜೀವಿಸುವಂತದ್ದು ಅವಶ್ಯಕವಾಗಿದೆ. ദൈവം പറയാണ്, അന്വേഷിക്കുക. ದೇವರು ಹೇಳ್ತಾನೆ, ಹುಡುಕ್ರಿ. ആരെ നിങ്ങൾ അന്വേഷിക്കണം? ನೀವ್ ಯಾರನ್ನ ಹುಡುಕ್ಬೇಕು? ദൈവത്തെ അന്വേഷിക്കണം. ದೇವರನ್ನು ಹುಡುಕಬೇಕು. ഈ ദൈവത്തിന്റെ പ്രത്യേകത എന്തൊക്കെയാണ്? ದೇವರ ಒಂದು ಪ್ರತ್ಯೇಕತೆ ವಿಶೇಷತೆ ಏನಾಗಿದೆ? അവൻ യഹോവയാണ്, അഥവാ വാഗ്ദത്തങ്ങളിൽ വിശ്വസ്തനാണ്. ಆದ್ರೆ ಯೆಹೋವನಾಗಿದ್ದಾನೆ, ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. 2, അവൻ സർവശക്തനായ ദൈവമാണ്. 2ನೇದಾಗಿ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. 3, അവൻ കർത്തൃത്വം നടത്തുന്ന കർത്താവാണ്. ಮತ್ತು 3ನೇದಾಗಿ ಆತನ ಕರ್ತೃತ್ವವನ್ನು ನಡೆಸುವಂತಹ ಕರ್ತನಾಗಿದ್ದಾನೆ. ആദിമ നൂറ്റാണ്ടിൽ, ಆ ಒಂದು ಪ್ರಾರಂಭದ ಆ ಒಂದು ಶತಮಾನಗಳಲ್ಲಿ ചുരുങ്ങിയ ശിഷ്യന്മാരെ കൊണ്ട് അവർ കർത്താവ് പറയുന്നത് അവർ ലോകത്തെ കീഴ്മേൽ മറിക്കുന്നവരായിരുന്നു എന്നാണ്. ಆ ಒಂದು ಸ್ವಲ್ಪವಾಗಿರುವಂತಹ ಕರ್ತನ ಶಿಷ್ಯರಿಗೆ ಜನರು ಹೇಳ್ತಾ ಇರುವಂತಹ ಮಾತೇನೆಂದ್ರೆ, ಅವರು ಲೋಕವನ್ನು ತಲೆ ಕೆಳಗಾಗಿ ಮಾಡುವಂತ, അവരിലൂടെ അനേക കാര്യങ്ങൾ ദൈവം ചെയ്യുവാനിടയായി. ಅವರ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನು ದೇವರು ಮಾಡ್ಲಿಕ್ಕೆ ಸಾಧ್ಯವಾಯಿತು. എന്തുകൊണ്ടായിരുന്നു അറിയാമോ? ಯಾಕೆ ಆಗಿತ್ತು ಗೊತ್ತಾ? അവർ കർത്താവിന്റെ കർത്തൃത്വത്തിന് കീഴിൽ ജീവിച്ചവരാണ്. ಯಾಕೆಂದ್ರೆ ಅವರು ಕರ್ತನ ಕರ್ತೃತ್ವದ ಅಧೀನದಲ್ಲಿ ಜೀವಿಸಿದಂತವರು. ഒരു ഉദാഹരണം ഇങ്ങനെ പറഞ്ഞ് അവസാനിപ്പിക്കാം. ಒಂದು ಉದಾಹರಣೆಯನ್ನು ನಾನು ಈ ರೀತಿಯಾಗಿ ಹೇಳಿ ನಾನು ಮುಗಿಸ್ತೇನೆ. നിങ്ങൾ നെപ്പോളിയൻ എന്ന് പറയുന്ന ഒരു മഹാനായകനെ, ഒരു ഭരണാധികാരിയെ കുറിച്ച് കേട്ടിട്ടുണ്ടല്ലോ. ಒಬ್ಬ ನೆಪೋಲಿಯನ್ ಎಂಬಂತಹ ಮಹಾನಾಯಕನನ್ನು, ಚಕ್ರವರ್ತಿಯನ್ನು ಕುರಿತಾಗಿ ನೀವು ಕೇಳಿರಬಹುದು. ഒരിക്കൽ നെപ്പോളിയന്റെ ഒരു സ്നേഹിതൻ വന്ന് അദ്ദേഹത്തോട് ഇങ്ങനെ ചോദിച്ചു. ಒಂದು ಸಾರಿ ಆ ನೆಪೋಲಿಯನ್ ಸ್ನೇಹಿತನು ಬಂದು ಒಂದು ಸಾರಿ ಅವರಿಗೆ ಈ ರೀತಿಯಾಗಿ ಕೇಳಿದರು, നിങ്ങൾ ഈ ചുരുങ്ങിയ കാലം കൊണ്ട് ഒരു വലിയ സൈനിക നേതാവായി മാറിയിരിക്കുന്നു. ನೀನು ಒಂದು ಚಿಕ್ಕದಾದಂತ ವ್ಯಕ್ತಿಯಾಗಿ ದೊಡ್ಡ ಸೈನಿಕನ ಅಧಿಪತಿಯಾಗಿದ್ದಿ. പല സൈന്യങ്ങളെയും പരാജയപ്പെടുത്തി നിങ്ങളുടെ വിജയഗാഥ തുടരുകയാണ്. ಅನೇಕ ಸೈನ್ಯಗಳನ್ನು ಸೋಲಿಸಿ ನೀವು ವಿಜಯಗಾಥೆಯನ್ನು ಬರೆದಿದ್ದೀರಿ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ವಿಕ್ಟರಿ? ನಿನ್ನ
ಜಯದ ಹಿಂದೆ ಇರುವಂತಹ ರಹಸ್ಯವೇ? ഈ വിജയ രഹസ്യം എന്താണ് എന്ന് തന്റെ സ്നേഹിതൻ ചോദിച്ചു. ಈ ವಿಜಯದ ಹಿಂದೆ ರಹಸ್ಯವೇನೆಂಬುದಾಗಿ ಅವರು ಕೇಳಿದರು. അപ്പൊ നെപ്പോളിയൻ പറഞ്ഞു, ಆಗ ನೆಪೋಲಿಯನ್ ಹೇಳ್ತಾನೆ, നാളെ അതിരാവിലെ 4 മണിയാകുമ്പോൾ, ನಾಳೆ ಬೆಳಗಿನ ಜಾವ 4 ಗಂಟೆ ಆಗುವಾಗ അവിടെ ഒരു വലിയ കനാലുണ്ട്, ಅಲ್ಲಿ ದೊಡ್ಡದಾದಂತ ಒಂದು ಕಾಲುವೆ ಇದೆ, അവിടെ അതിന് ക്രോസ് ആയി ഒരു പാലമുണ്ട്, ಅದಕ್ಕೆ ಒಂದು ಹೊಂದಿಕೊಂಡಂತಹ ಒಂದು ಸೇತುವೆ ಇದೆ. നീ അവിടെ വന്നാൽ എന്റെ വിജയ രഹസ്യം ഞാൻ നിനക്ക് കാണിച്ചു തരാമെന്ന് പറഞ്ഞു. ನೀನು ಅಲ್ಲಿಗೆ ಬರುದಾದ್ರೆ ನನ್ನ ವಿಜಯದ ರಹಸ್ಯವನ್ನು ನಾನು ನಿನಗೆ ತೋರಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ഏതൊക്കെയായാലും നെപ്പോളിയന്റെ ഈ സൈനിക വിജയത്തിന്റെ രഹസ്യം കാണുവാൻ സ്നേഹിതൻ പറഞ്ഞതുപോലെ തണുപ്പുള്ള ആ രാവിലെ 4 മണിയായപ്പോൾ പ്രസ്തുത സ്ഥലത്തെത്തി. ಈ ಸೈನಿಕನ ಒಂದು ಅಥವಾ ಈ ನೆಪೋಲಿಯನ್ನ ವಿಜಯದ ಕುರಿತಾಗಿ ಈ ಸ್ನೇಹಿತನು ಅದರ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಆ ವ್ಯಕ್ತಿ 4 ಗಂಟೆಗೆ ಆ ಸೇತುವೆ ಮೇಲೆ ಹೋದನು. അദ്ദേഹം 4 മണിയായപ്പോൾ അവിടെ എത്തിയപ്പോൾ ಈ ವ್ಯಕ್ತಿ 4 ಗಂಟೆ ಆದಾಗ ಅಲ್ಲಿಗೆ ಹೋದಂತ ಸಮಯದಲ್ಲಿ അദ്ദേഹം കണ്ടത് ഈ നെപ്പോളിയന്റെ പട്ടാളക്കാരെല്ലാം ഈ പാലത്തിൽ ഇങ്ങനെ ലൈനായിട്ട് നിൽക്കുകയാണ്. ಈ ನೆಪೋಲಿಯನ್ನ ಸೈನಿಕರೆಲ್ಲರೂ ಸಹ ಈ ಸೇತುವೆ ಮೇಲೆ ಸಾಲಾಗಿ ನಿಂತಿದ್ದಾರೆ. അപ്പോൾ അദ്ദേഹം ചെന്നിട്ട് ചോദിച്ചു, എന്താണ് തങ്ങളുടെ വിജയ രഹസ്യം? നെപ്പോളിയനോട് ഈ സ്നേഹിതൻ ചോദിച്ചു. ಆ ನೆಪೋಲಿಯನ್ನ ಸ್ನೇಹಿತನು ಕೇಳ್ತಾನೆ, ನಿಮ್ಮ ವಿಜಯದ ರಹಸ್ಯವೇನು? ഒരു നിമിഷം കണ്ടുകൊള്ളുക എന്ന് നെപ്പോളിയൻ പറഞ്ഞു. 1 ನಿಮಿಷ ನೋಡಿ ಎಂಬುದಾಗಿ ನೆಪೋಲಿಯನ್ ಹೇಳುತ್ತಾನೆ. എന്നിട്ട് അദ്ദേഹം ഈ ലൈനായിട്ട് നിൽക്കുന്ന തന്റെ പട്ടാളക്കാരോട് പറയുകയാണ്, വെള്ളത്തിലേക്ക് ചാടുക. That was the command given to his army. ಈ ನೆಪೋಲಿಯನ್ ಅನ್ನು ತನ್ನ ಸೈನಿಕರಿಗೆ ಹೇಳ್ತಾನೆ, ನೀವು ತಕ್ಷಣ ನದಿಯೊಳಗೆ ಹಾರಿರಿ ಎಂಬುದಾಗಿ. ಅದು ನೆಪೋಲಿಯನ್ ಇಂದ ಬಂದಂತ ಒಂದು ಆಜ್ಞೆ ಆಗಿದೆ. തണുപ്പുള്ള പകലിൽ ഈ ഏർലി മോർണിംഗ് താഴെക്കൊണ്ട് ഒഴുകുന്ന തണുപ്പുള്ള വെള്ളത്തിലേക്ക് പട്ടാളക്കാർ ഓരോരുത്തരായി എടുത്ത് ചാടുവാൻ തുടങ്ങി. ಈ ಅತಿ ಬೆಳಗಿನ ಜಾವದಲ್ಲಿ ಬಹಳ ತಣ್ಣನೆಯ ಒಂದು ಪರಿಸ್ಥಿತಿಯಲ್ಲಿ ಸಹ ಈ ನೆಪೋಲಿಯನ್ ಸೈನಿಕರು ಒಬ್ಬೊಬ್ಬರೇ ಆಗಿ ಬೀಳುತ್ತಾ ಇದ್ದಾರೆ. ഒരാൾ ചാടിക്കഴിഞ്ഞപ്പോൾ നെപ്പോളിയൻ പറഞ്ഞു നെക്സ്റ്റ്. ಒಬ್ಬನು ಹಾರಿದಂತ ಸಮಯದಲ್ಲಿ ಮುಂದೆ ನೆಪೋಲಿಯನ್ ಹೇಳ್ತಾನೆ, ಮುಂದಿನವನು. അങ്ങനെ നെപ്പോളിയൻ ഇങ്ങനെ നെക്സ്റ്റ് പറയുമ്പോൾ ഓരോരോ പട്ടാളക്കാരൻ ഈ വെള്ളത്തിലേക്ക് എടുത്ത് ചാടുകയാണ്. ಈ ನೆಕ್ಸ್ಟ್ ಎಂಬುದಾಗಿ ಹೇಳುವಂತಹ ಸಮಯದಲ್ಲಿ ಒಬ್ಬೊಬ್ಬ ಸೈನಿಕನು ಆ ಒಂದು ನದಿಯೊಳಗೆ ಬೀಳುತ್ತಾ ಇರ್ತಾನೆ. ഇത് കണ്ട് അസ്വസ്ഥനായി സ്നേഹിതൻ നെപ്പോളിയനോട് ചോദിച്ചു, വാട്ട് ഹെൽ ആർ യു ഡൂയിങ്? നീ എന്ത് നരകമാണ് ചെയ്യുന്നത്? ಇದನ್ನು ನೋಡ್ತಾ ಇದ್ದಂತ ನೆಪೋಲಿಯಸ್ನ ಸ್ನೇಹಿತನು ಹೇಳ್ತಾನೆ, ನೀನ್ ಎಂತ ನರಕ ಮಾಡ್ತಾ ಇದ್ಯಾ? നിന്റെ പട്ടാളക്കാരെ മുഴുവൻ ഈ തണുത്ത വെള്ളത്തിൽ ചാടിച്ച് കൊല്ലുന്നത് കാണിക്കുവാനാണോ എന്നെ ഇവിടെ കൂട്ടിക്കൊണ്ടു വന്നത്? ನೀ ಒಂದು ತಣ್ಣಗಿರುವಂತಹ ನೀರಿನಲ್ಲಿ ನಿನ್ನ ಸೈನಿಕರನ್ನು ಬಿದ್ದು ಕೊಂದು ಹಾಕ್ಲಿಕ್ಕೋಸ್ಕರವಾಗಿ ನನ್ನನ್ನು ನೋಡ್ಲಿಕ್ಕೆ ಕರೆದಿಯೋ? നെപ്പോളിയൻ തന്റെ സ്നേഹിതന്റെ അടുത്ത് പറഞ്ഞു, ദിസ് ഈസ് ദ സീക്ರೆಟ್ ഓഫ് മൈ വിക്ടറി. ಆಗ ನೆಪೋಲಿಯನ್ ಸ್ನೇಹಿತನಿಗೆ ಹೇಳ್ತಾನೆ, ನನ್ನ ವಿಜಯದ ರಹಸ್ಯ ಇದಾಗಿದೆ. സ്നേഹിതന് അധികം മനസ്സിലായില്ല. അപ്പോൾ നെപ്പോളിയൻ ഇങ്ങനെ വിശദമായി പറഞ്ഞു. ಆ ಸ್ನೇಹಿತನಿಗೆ ಬಹಳ ಅರ್ಥವಾಗ್ಲಿಲ್ಲ. ಆಗ ನೆಪೋಲಿಯನ್ ಅದನ್ನು ವಿಸ್ತರಿಸಿ ಹೇಳ್ತಾನೆ, ഒരു സൈനിക സർവ സൈന്യാധിപൻ എന്നുള്ള നിലയിൽ, ಒಬ್ಬ ಸೈನಿಕನ ಸರ್ವ ಸೇನಾಧಿಪತಿ ಎನ್ನುವಂತಹ ಒಂದು ಅಂತಸ್ತಿನಲ್ಲಿ, ഞാനൊരു കമാൻഡ് കൊടുത്താൽ, ನಾನೊಂದು ಆಜ್ಞೆಯನ್ನು ಕೊಡುವಾಗ ചോദ്യം ചോദിക്കാതെ അനുസരിക്കുന്ന ഒരു പറ്റം പട്ടാളക്കാർ എനിക്കുണ്ട്. അതാണ് എന്റെ വിജയ രഹസ്യം. ಯಾವುದೇ ಒಂದನ್ನು ಮಾತನ್ನು ಹೇಳಿದಾಗ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳದೆ ಅನುಸರಿಸುವಂತಹ ಸೈನಿಕರು ನನ್ನ ಬಳಿಯಲ್ಲಿದ್ದಾರೆ. ಅದೇ ನನ್ನ ಜಯದ ಒಂದು ರಹಸ್ಯ. നെപ്പോളിയനെ വിട്ടിട്ട് ഞാൻ കർത്താവിലേക്ക് വരട്ടെ. ನೆಪೋಲಿಯನಿಂದ ನನ್ನ ಕರ್ತನ ಬಳಿಗೆ ಬರಲ್ಲ. ചുരുങ്ങിയ ചില ആൾക്കാരെ കൊണ്ട് ലോകത്തെ കീഴ്മേൽ മറിപ്പിക്കുവാൻ കർത്താവിന് സാധിച്ചത്, ಸ್ವಲ್ಪ ಜನರಿಂದ ಆ ಲೋಕವನ್ನೇ ತಲೆಕೆಳಗಾಗಿ ಮಾಡ್ಲಿಕ್ಕೆ ಸಾಮರ್ಥ್ಯವಿರುವಂತಹ ಕರ್ತನು, പോകുവാൻ പറഞ്ഞപ്പോൾ ചോദ്യം ചെയ്യാതെ പോകുവാൻ തയ്യാറായ ഒരു പറ്റം ശിഷ്യന്മാർ കർത്താവിനുണ്ടായിരുന്നു. ಹೋಗಿರಿ ಎಂಬುದಾಗಿ ಹೇಳುವಾಗ ಯಾವುದೇ ಪ್ರಶ್ನೆ ಇಲ್ಲದೆ ಹೋಗಲಿಕ್ಕೆ ಬಹಳ ಅನುಸರಣೆ ಉಳ್ಳಂತಹ ಶಿಷ್ಯರು ಕರ್ತನಿಗಿದ್ರು. Without questioning God, they were willing to obey the command of the master. ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳದೆ ತಮ್ಮ ಒಡೆಯನಿಗೆ ಸಂಪೂರ್ಣವಾಗಿ ವಿಧೇಯರಾಗುವಂತಹ ಶಿಷ್ಯರು ಆತನಿಗಿದ್ದರು. That is the reason why they could march throughout the world and propagate the message of the Lord Jesus Christ. ಆ ಒಂದು ಕಾರಣದಿಂದ ಇಡೀ ಲೋಕದಲ್ಲೆಲ್ಲ ಸುವಾರ್ತೆಯನ್ನು ಸಾರುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇದ್ದರು.
And if we are also willing to give the lordship of our life into the Almighty God, He wants to use you and me. ಓ ನೀವು ಸಹ ಅಥವಾ ನಾನು ಸಹ ನಮ್ಮ ಜೀವಿತವನ್ನ ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಾದ್ರೆ ಆತನು ನಮ್ಮನ್ನು ಜಯೋತ್ಸವದೊಡನೆ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. So since we have one more day, we will continue with the same topic tomorrow. For today, let us conclude. ಓ ನಾವು ಮತ್ತೊಂದು ದಿನ ನಮಗಿರೋದ್ರಿಂದ ನಾಳೆ ಸಹ ಇದೇ ವಿಷಯವನ್ನು ನಾವು ಮುಂದುವರಿಸೋಣ. ಈಗ ನಾವು ಇದನ್ನು ಮುಕ್ತಾಯಗೊಳಿಸೋಣ. ഇന്ന് ചിന്തിച്ച കാര്യം അന്വേഷിക്കുക. ಈ ದಿನ ಆಲೋಚಿಸಿದಂತ ವಿಷಯ ಹುಡುಕಿರಿ. Oh, people of God, stop sinning and seek me. That's what God says. ದೇವ ಜನರೇ, ಪಾಪ ಮಾಡುವುದನ್ನು ನಿಲ್ಲಿಸಿ ನನ್ನನ್ನು ಹುಡುಕಿರಿ ಎಂಬುದಾಗಿ ದೇವರು ಹೇಳ್ತಾನೆ. Whom to seek? ಯಾರು ಹುಡುಕಬೇಕು? Seek God. ದೇವರನ್ನು ಹುಡುಕಬೇಕು. What is his characteristics? ಆತನ ಗುಣಲಕ್ಷಣಗಳೇನು? He is Jehovah, a covenant keeping God. ಆತನ ಯೆಹೋವನು ವಾಗ್ದಾನಗಳನ್ನು ಕಾಪಾಡುವಂತ ದೇವರು. Our God is a covenant keeping God. Even in the midst of this troublesome time, He will be with us and He is with us. ಓ ಈ ಒಂದು ಕಷ್ಟಕರವಾದಂತಹ ಸಮಯದಲ್ಲಿ ಸಹ ಆತನು ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಜೊತೆಯಲ್ಲಿರುತ್ತಾನೆ. Secondly, He is Elohim. That means He is Almighty God. ಎರಡನೇದಾಗಿ ಆತನು ಎಲೋಹಿಂ, ಆತನು ಸರ್ವಶಕ್ತನಾದ ದೇವರು. We are not almighty. ಆತನು ಸರ್ವಶಕ್ತನಾದ ದೇವರು. Our God is a sovereign God who controls everything. ನಮ್ಮ ದೇವರು ಸಾರ್ವಭೌಮನಾದ ದೇವರು, ಆತನೆಲ್ಲವನ್ನು ಸಹ ನಿಯಂತ್ರಿಸುವಂತವನಾಗಿದ್ದಾನೆ. And therefore, even this time, let us depend on this sovereign God. ಆದ್ರಿಂದ ಈ ಸಮಯದಲ್ಲಿ ಸಹ ನಾವು ಆ ಸಾರ್ವಭೌಮ ದೇವರ ಮೇಲೆ ನಾವು ಆತುಕೊಳ್ಳೋಣ. Thirdly, He is Adonai. ಆತನ ನಂತರ ಅಡೋನಾಯ್, He is Lord. ಆತನು ಕರ್ತನು. And God says we need to yield our life or give our life to the master of our life. ನಮ್ಮ ಕರ್ತನು ಕೇಳುವಂತದ್ದೇನೆಂದ್ರೆ ನಮ್ಮ ಜೀವಿತದ ಒಡೆಯನಿಗೆ ನಮ್ಮ ಜೀವಿತವನ್ನ ಒಳಪಡಿಸಬೇಕು. May the Lord enable us to see Him in this particular time. ಈ ನಿರ್ದಿಷ್ಟವಾದಂತ ಸಮಯದಲ್ಲಿ ನಾವು കർത്തനನ್ನು ಹುಡುಕ್ಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. അതുപോലെ തന്നെ എന്തുകൊണ്ട് അന്വേഷിക്കണം എന്നുള്ള വിഷയം കർത്താവ് അനുവദിച്ചാൽ നമുക്ക് നാളെ കാണാം. ಯಾತಕ್ಕೋಸ್ಕರವಾಗಿ ಹುಡುಕಬೇಕೆಂಬಂತ ವಿಷಯವನ್ನ ಕರ್ತನು ಅನುಮತಿಸಿದರೆ ನಾಳೆ ನಾವು ಅದನ್ನು ನೋಡಿಕೊಳ್ಳೋಣ. പരിഭാഷപ്പെടുത്തിയ സഹോദരൻ ശ്രദ്ധിച്ച എല്ലാവർക്കും എന്റെ സന്ധ്യാವಂದനം. ദൈവം നമ്മളെ അനുഗ്രഹിക്കട്ടെ. ಓ ಕೇಳಿದಂತ ಎಲ್ಲರಿಗೂ ಸಹ ನಿಮ್ಗೆಲ್ಲರಿಗೂ ಸಹ ನಮ್ಮ ಶುಭ ಸಂಜೆ. ದೇವರ ತಾನೇ ನಮ್ಮನ್ನು ಆಶೀರ್ವದಿಸಲಿ. Thank you so much, brother, for the wonderful encouraging and a word of God. We thank you on behalf of all the brethren who have gathered in this place. Thank you so much. Okay. ಕರ್ತನ ಮಹಾ ಪರಿಶುದ್ಧ